ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವ್ರು ಎಲ್ಲರೂ ಒಳ್ಳೆಯದಾಗಲಿ ಇವರೇ. ಇವರೇ, ಜೀವನದಲ್ಲಿ ನಾನೇನು ಓದಿಲ್ಲ. ನಾನು ಓದಿರೋದು ಬರೀ 3ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು. ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಅಯ್ಯೋ ನಾನು ಓದಿದ್ದೀನಿ, ಅಯ್ಯೋ ನಾನು ಡಿಗ್ರಿ ಮಾಡಿದ್ದೀನಿ, ಅಯ್ಯೋ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಕೆಲಸನ ಸಿಕ್ಕಲಿಲ್ಲ ಅಂತ ಇನ್ನು ಕೆಲವರು ಓದಾಡ್ತಾರೆ. ಯಾವುದೋ ಒಂದು ಕೆಲಸ ಮಾಡಪ್ಪ, ಆ ಕೆಲಸ ಮಾಡೋ ಹೋಗಲಿ, ಈ ಕೆಲಸ ಮಾಡು ಅಂದರೆ ಇವರು ಒಪ್ಪಲ್ಲ. ಇಲ್ಲ, ನಾನು ಓದಿರೋದೇ ಬೇರೆ ಕೋರ್ಸು, ಯಾವುದೋ ಡಾಕ್ಟರ್ ಓದಿದ್ದೀನಿ. ಇನ್ನೊಬ್ಬರು ಹೇಳ್ತಾರೆ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇನ್ನೊಬ್ಬ ಹೇಳ್ತಾನೆ ನಾನು ಏನೋ ಒಂದು ಮೆಕ್ಯಾನಿಕಲ್ ಮಾಡಿದ್ದೀನಿ. ಇನ್ನೊಬ್ಬ ಹೇಳ್ತಾನೆ ನಾನು ಏನೋ ಒಂದು ಕಾಮರ್ಸಲ್ಲಿ MBA ಏನೋ ಒಂದು ಮಾಡಿದ್ದೀನಿ. BCom, ಇನ್ನೊಂದು MCom ಯಾವುದು. ಅದು ಬಿಟ್ಟು ಬೇರೆ ನಾನೇನೂ ಮಾಡಲ್ಲ ಕೆಲಸ. ಇದರಲ್ಲಿ ಕೆಲಸ ಸಿಕ್ಕಲಿ ನನ್ನ ಕೋರ್ಸಲ್ಲಿ, ನಾನು ಮಾಡಿರೋ ಟ್ರೈನಿಂಗಲ್ಲಿ. ನಾನೇನು ಟ್ರೈನಿಂಗ್ ಮಾಡಿದ್ದೀನಿ, ಏನು ನಾನು ಓದಿದ್ದೀನಿ ಅದರಲ್ಲಿ ಕೆಲಸ ಸಿಕ್ಕಲಿ, ಅದಕ್ಕೆ ಸಂಬಂಧಪಟ್ಟಿದ್ದು. ಬೇರೆ ಇನ್ಯಾವ್ದು ಸಿಕ್ಕಿರೂ ನಾನು ಮಾಡಲ್ಲ. ಈ ರೀತಿ ಕೆಲವರು ಹಠ ಹಿಡಿತಾರೆ. ಅದರಲ್ಲಿ ತಪ್ಪು ಇಲ್ಲ ಇರ್ಬೋದು, ಒಂದು ಲೆಕ್ಕದಲ್ಲಿ ಸರಿನೂ ಇರ್ಬೋದು, ನನಗೆ ಗೊತ್ತಿರೋ ಸರಿನಾ. ಆದರೆ ಇನ್ನು ಕೆಲವ್ರು ಹಂಗಲ್ಲ, ಎಷ್ಟೋ ಓದಿರ್ತಾರೆ, MScನೋ ಇನ್ನೊಂದೋ ಮತ್ತೊಂದೋ ಏನೋ ಮಾಡಿರ್ತಾರೆ. ಆದರೆ ಮಾಸ್ಟರ್ ಆಫ್ ಡಿಗ್ರಿ ತಗೊಂಡು ಕೂಡ ವಾಚ್ಮೆನ್ ಕೆಲಸ ಮಾಡ್ತಿರ್ತಾರೆ, ಆಟೋ ಡ್ರೈವರ್ ಆಗಿರ್ತಾರೆ, ಬಸ್ ಡ್ರೈವರ್ ಆಗಿರ್ತಾರೆ, ಅಥವಾ ಯಾವುದೋ ಒಂದು ಸ್ಕೂಲ್ ಕ್ಯಾಬ್ ಓಡಿಸ್ತಿರ್ತಾರೆ, ಎಲ್ಲ ಒಂದು ಸೆಕ್ಯೂರಿಟಿ ಆಗಿರ್ತಾರೆ, ಎಲ್ಲ ಒಂದು ಟೀಚರ್ ಆಗಿರ್ತಾರೆ ಪ್ರೈಮರಿ ಸ್ಕೂಲ್ಗೆ. ಓದಿರೋದೆಷ್ಟೋ MSc, ಅದ್ರ ಮೇಲೆ ಮಾಸ್ಟರ್ ಆಫ್ ಡಿಗ್ರಿ ಕಂಪ್ಲೀಟೆಡ್, ಗ್ರ್ಯಾಜುಯೇಟ್ ಇಷ್ಟು ಮಾಡಿ, ಅಥವಾ ಇಂಜಿನಿಯರಿಂಗ್ ಇನ್ನೊಂದು ಯಾವುದೋ ಪ್ರೊಫೆಸರ್ ಆ ಲೆವೆಲಲ್ಲಿ ಇದ್ದರೂ ಕೂಡ ಪಾಪ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಆಗಿರ್ತಾರೆ. ನಾನು ಯಾಕೆ ಹೇಳಿದೆ ವಿಚಾರ ಗೊತ್ತಾ? ಕೆಲವರು ನಾನೇನು ಓದಿದ್ದೀನಿ, ಏನು ಟ್ರೈನಿಂಗ್ ಮಾಡಿದ್ದೀನಿ, ಏನು ಕಲ್ತಿದ್ದೀನಿ ಅದರಲ್ಲೇ ಕೆಲಸ ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಕಾಲ ಹಾಕೊಂಡಿರ್ತೀನಿ ಅಂತಾರೆ. 10 ವರ್ಷ ಆಗಲಿ 20 ವರ್ಷ ಆಗಲಿ ಸುಮ್ಮನೆ ಮನೇಲಾದರೂ ಇರ್ತಾರೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಬೇರೆ ಇನ್ಯಾವ ಕೆಲಸನೂ ಅವ್ರು ಮಾಡಲ್ಲ. ಆ ಥರ ಹಠ ಹಿಡಿದು ಇರ್ತಾರೆ ಕೆಲವರು. ಅದು ಒಂದು ಲೆಕ್ಕದಲ್ಲಿ ಸರಿನೂ ಇರ್ಬೋದು. ಯಾಕಂದರೆ ಸಿಂಹ ಯಾವತ್ತೂ ಹುಲ್ಲು ತಿನ್ನಲ್ಲ. ಸಿಂಹ ಯಾವತ್ತೂ ಹುಲ್ಲು ತಿನ್ನೋದಿಲ್ಲ. ಹಸಿವಾದರೆ ಬೇಕಾ ಹಸ್ತ್ಕೊಂಡೇ ಸಾಯುತ್ತೆ. ಅದೇನಿದ್ರೆ ಬೇಟೆ ಆಡೋದೇ ಜೀವನ ಮಾಡುತ್ತೆ. ಹಾಗೆ ಕೆಲವರು ಏನೋ ಒಂದು ಟ್ರೈನಿಂಗ್ ಮಾಡಿರ್ತಾರೆ. ಅದು LLB ಇರ್ಬೋದು, ಸಿವಿಲ್ ಇಂಜಿನಿಯರ್ ಇರ್ಬೋದು, ಅಥವಾ ಡಾಕ್ಟರ್ ಕೋರ್ಸ್ ಇರ್ಬೋದು ಮೆಡಿಕಲಲ್ಲಿ, ಅಥವಾ ಇನ್ನೇನೋ ಇರ್ಬೋದು. ನಾನು ಅದರಲ್ಲೇ ಕೆಲಸ ಸಂಪಾದನೆ ಮಾಡ್ಕೊತೀನಿ, ಅದರಲ್ಲೇ ನಾನು ದುಡಿತೀನಿ ಹೊರತು ಬೇರೆ ಇನ್ಯಾವ ಕೆಲಸ ಮಾಡಲ್ಲ ಅಂತ ಹಠ ಹಿಡಿತಾರೆ. ಓಕೆ, ಅವ್ರ ಅಭಿಪ್ರಾಯ ಸರಿನೂ ಇರ್ಬೋದು. ಆದರೆ ಇನ್ನು ಕೆಲವ್ರು ಹಂಗಲ್ಲ. ಅಯ್ಯೋ ಏನೋ ಒಂದು ಮಾಡೋಣಪ್ಪ, ಕೈಲಾಗಿದ್ದ ಕೆಲಸ ಯಾವುದೋ ಒಂದು, ಏನೋ ಒಂದು ಆಟೋ ಡ್ರೈವರೋ, ಇಲ್ಲ ತರಕಾರಿ ಅಂಗಡಿನೋ, ಚಿಲ್ಲರೆ ಅಂಗಡಿನೋ, ಹೋಟ್ಲಲ್ಲೋ ಸರ್ವೆಂಟಾಗೋ ಓದಿರೋದು ನೋಡಿದ್ರೆ ಇವರು ಇಂಜಿನಿಯರಿಂಗ್ ಮಾಡಿರ್ತಾರೆ, ಅಥವಾ ಮಾಸ್ಟರ್ ಆಫ್ ಡಿಗ್ರಿ ತಗೊಂಡಿರ್ತಾರೆ. ಆದರೆ ಏನೋ ಒಂದು ಕೆಲಸ ಮಾಡ್ತಾರೆ. ಇವ್ರದ್ದು ಒಂಥರ ಸ್ವಭಾವ, ಇವ್ರದ್ದು ಸರಿ ಇರುತ್ತೆ. ಪಾಪ ಏನು ಮಾಡೋದು, ಮನೆಯಲ್ಲೆಲ್ಲ ಮೈಂಟೈನ್ ಮಾಡಬೇಕಲ್ಲ, ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಮಕ್ಕಳು ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ, ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ. ಅಪ್ಪ ಅಮ್ಮ, ಅಣ್ಣ ತಂಗಿ ಎಲ್ಲ ವಿದ್ಯಾಭ್ಯಾಸ, ಅದಕ್ಕೆ ಏನೋ ಒಂದು ಕೆಲಸ ಮಾಡಿ ಜೀವನ ಮಾಡ್ತಾರೆ ಅಲ್ವಾ. ಈ ರೀತಿಯೆಲ್ಲ ಒಬ್ಬೊಬ್ಬರು ಒಂದೊಂದು ಅವ್ರವ್ರ ಅಭಿಪ್ರಾಯಕ್ಕೆ ತಕ್ಕಂಗೆ ಅವರು ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ. ನಾನು ಯಾಕೆ ಹೇಳಿದೆ ವಿಚಾರ ನಿಮ್ಗೆ ಗೊತ್ತಾ? ನೋಡಿ ಇವರೇ, ನೀವು ಕಡಿಮೆ ಓದಿರಿ, ಜಾಸ್ತಿ ಓದಿರಿ, ನಿಮಗೆ ಕೆಲಸ ಇಲ್ವಾ? ಅಟ್ಲೀಸ್ಟ್ ಒಂದು ನೀವು ಕಲ್ತಿರೋದ್ರಲ್ಲಿ ಒಂದು ಸಂಶೋಧನೆಗೆ ನಿಮ್ಮಲ್ಲೇ ಇದ್ಕೊಂಡು ಒಂದು ಸಂಶೋಧನೆ ಮಾಡಿ, ಸುಮ್ಮನೆ ಕಾಲ ಕಳಿಬೇಡಿ. ಸಂಶೋಧನೆ ಅಂದರೆ ಏನು? ರಿಸರ್ಚ್. ನೋಡಿ ಇವರೇ, ನಾನು ಓದಿರೋದು ಭಾಳ ಕಡಿಮೆ, ಆದರೆ ನಾನೆಷ್ಟು ವಿದ್ಯಾಭ್ಯಾಸ ಎಷ್ಟು ಸಾಧನೆ ಮಾಡಿದ್ದೀನಿ ಸಂಶೋಧನೆ ಅಂದರೆ ನಿಮಗೆ ಸಿಂಪಲಾಗಿ ಹೆಡ್ಲೈನ್ಸ್ ಹೇಳ್ತೀನಿ. ಪ್ರಾರಂಭದಲ್ಲಿ ನಾನು ನನ್ನ 2ನೇ ತರಗತಿಯಲ್ಲೇ ನಮ್ಮ ತಂದೆ ತೀರೋದ್ರು. ನನ್ನ 2ನೇ ತರಗತಿನಲ್ಲೇ ನಮ್ಮ ತಂದೆ ತೀರೋದ್ರು. ಬಡ ಕುಟುಂಬ, ತುಂಬ ಬಡ ಕುಟುಂಬ. ನಮಗೆ ಒಂದು ಸ್ವಂತ ಮನೆ ಇಲ್ಲ, ಸ್ವಂತ ಹೊಲ ಇಲ್ಲ, 1 ಇಂಚು ಭೂಮಿ ಕೂಡ ನಮ್ಮ ಹೆಸರಲ್ಲಿಲ್ಲ. ಆ ಥರ ಬಡ ಕುಟುಂಬದಲ್ಲಿ ನಮ್ಮ ತಂದೆ ಏನೋ ಕೂಲಿ ಕೆಲಸ ಮಾಡಿ ನಮ್ಮ ತಂದೆ ನಮಗೆ ಸಾಕ್ತಿದ್ರು. 3 ಜನ ಮಕ್ಕಳು. ನಮ್ಮ ತಂದೆಗೆ 2 ಹೆಂಡ್ತಿಯರು. ಮೊದಲನೇ ಹೆಂಡ್ತಿಗೆ ಮಕ್ಕಳಿಲ್ಲ, ಆ ಕಾರಣದಿಂದ 2ನೇ ಹೆಂಡ್ತಿಯನ್ನು ಮಾಡಿಕೊಂಡಿದ್ದು. ನಾವು 2ನೇ ಹೆಂಡ್ತಿ ಮಕ್ಕಳು, 3 ಜನ. ಬಡ ಕುಟುಂಬ, ಸ್ವಂತ ಮನೆ ಇಲ್ಲ, ಸ್ವಂತ ಆಸ್ತಿ ಇಲ್ಲ. ನಮ್ಮ ತಂದೆ ಕೂಲಿ ಕೆಲಸ ಮಾಡಿ ಸಾಕ್ತಿದ್ರು. ಜೊತೆಗೆ ನಮ್ಮ ತಂದೆಗೆ ಕೆಲವು ಅಭ್ಯಾಸ ಇತ್ತು, ಕುಡಿಯೋ ಅಭ್ಯಾಸ. ದಿನಾ ಕುಡಿತಾಯಿದ್ರು. ಯಾವ ರೀತಿ ಅಂದರೆ ಸಂಜೆ ಹೊತ್ತು ಮಾತ್ರ ಕುಡಿಯೋರು, ಬೆಳಗ್ಗೆ ಹೊತ್ತು ಕುಡಿತಾ ಇಲ್ಲ. ಪಕ್ಕದ ಊರಲ್ಲಿ ಹೋಗಿ ಕುಡ್ಕೊಂಡು ಬರೋರು. ನಮ್ಮೂರಲ್ಲಿ ಕುಡಿಯೋಕೆ ಏನೂ ಸಿಗ್ತಾ ಇರಲಿಲ್ಲ.
ಆದರೂ ಅವ್ರು ಕುಡ್ಕೊಂಡು ಬಂದರು, ಯಾರ ಮೇಲೆ ಜಗಳ ಆಡ್ತಿರಲಿಲ್ಲ. ಅವ್ರ ಪಾಡ್ಗವ್ರು ಕುಡಿಯೋರು, ಅವ್ರ ಪಾಡ್ಗವ್ರು ಬಂದು ಮನೇಲಿ ಮಲ್ಕೊಳ್ಳೋರು ಊಟ ಮಾಡಿ. ಇದು ನಮ್ಮ ತಂದೆ ಕ್ಯಾರೆಕ್ಟ್ರು. ವಾರಕ್ಕೆ 3 ಸಾರಿ ಮಾಂಸಾಹಾರ. ನಾವು ಗೌಡ್ರು, ಒಕ್ಕಲಿಗರು, ಮಾಂಸಾಹಾರ. ಅಂಥ ಕುಟುಂಬದಲ್ಲಿ ನಾನು ಬೆಳೆದಿದ್ದು. ಕೇವಲ 2ನೇ ತರಗತಿ ನಾನು ಇರೋವಾಗಲೇ ಬೇಟೆಗಾರರ ಮಕ್ಕಳ ಜೊತೆ ಸೇರಿ ನಾನು ಬೇಟೆಗಾರನಾಗ್ಬಿಟ್ಟೆ. ನಾನು ಬೇಟೆಗಾರನಾದೆ ರೀ. ನಾನು ಬೇಟೆಗಾರನಾದೆ. ಇಲ್ಲಿ ಕೊಕ್ಕರೆ, ಪಕ್ಷಿಗಳು, ಹೊಲಗಳಲ್ಲಿರುತ್ತ ಪಕ್ಷಿಗಳು, ಕೊಕ್ಕರೆಗಳು, ಇಲಿಗಳು, ಮೀನುಗಳು, ಜೇನುಗಳು ಇತ್ಯಾದಿ ಇತ್ಯಾದಿ ಬೇಟೆ. ಅವುಗಳನ್ನು ನಮಗೆ ಎಷ್ಟು ಬೇಕು ಅಷ್ಟು ತಂದು ತಿನ್ಕೊಂಡು ಉಳಿದಿದ್ದನ್ನು ಮಾರಾಟ ಮಾಡ್ತಾಯಿದ್ದೆ. ಎಷ್ಟು ವಯಸ್ಸಿಗೆ? 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿನಲ್ಲಿ. ನಾನು 2ನೇ ತರಗತಿಯಲ್ಲೇ ಬೇಟೆಗಾರನಾಗಿದ್ದೆ. ನಾನು ಮಾಡಿದ ಪಾಪನೋ ಏನೋ ಗೊತ್ತಿಲ್ಲ. ನಮ್ಮ ತಂದೆ ಸ್ಟ್ರೋಕ್ ಆಗಿ 1.5 ತಿಂಗಳು 2 ತಿಂಗಳು ನರಳಿ ಆಮೇಲೆ ತೀರೋದ್ರು ನಮ್ಮ ತಂದೆ. ಒಂದು ಕೈ, ಒಂದು ಕಾಲು, ಒಂದು ಮೂತಿ, ಕಣ್ಣೆಲ್ಲ ಕಳ್ಕೊಬಿಟ್ರು. ಮಾತಾಡೋಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ, ಸ್ಟ್ರೋಕ್ ಆಗಿ. ಯಾಕೆ ಅರ್ಥ ಮಾಡ್ಕೊಳ್ಳಿ. ಹಾಗೇ ಆನಂತರ ನಾನು 5th ಸ್ಟ್ಯಾಂಡರ್ಡ್ವರೆಗೂ ಬಂದೆ. ಅಲ್ಲಿವರೆಗೂ ಬೇಟೆಗಾರನಾಗಿದ್ದೆ. ಕಳ್ತನ ಮಾಡೋದು, ಬೀಡಿ ಕುಡಿಯೋದು, ಸಿಗರೆಟ್ ಕುಡಿಯೋದು ಎಲ್ಲ ಮಾಡ್ತಿದ್ದೆ. ಆದರೆ ನನ್ನೆಲ್ಲ ಸ್ನೇಹಿತರು ನನ್ನಿಂದ ದೂರ ಆದರು. ಕಾರಣ ಏನಂದರೆ ಅವ್ರ ಅಪ್ಪ ಅಮ್ಮ ನನ್ನ ಜೊತೆ ಸೇರಿಸ್ತಾ ಇರಲಿಲ್ಲ. ಯಾಕಂದರೆ ನಂದು ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಕಳ್ತನ ಮಾಡೋದು, ಬೇಟೆ ಆಡೋದು, ಬೀಡಿ ಸಿಗರೆಟ್ ಕುಡಿಯೋದು ಈ ರೀತಿ ಮಾಡ್ತಿದ್ದೆ. ಬೇಟೆಗಾರರ ಮಕ್ಕಳು ಇದಕ್ಕೆ ಕಾರಣ. ನಾನು ಈ ರೀತಿ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ, ಬೇಟೆಗಾರರ ಬೇಟೆಗಾರರಿದ್ದರು, ಅವ್ರ ಜೊತೆ ನಾನು ಸೇರ್ಕೊಬಿಟ್ಟಿದ್ದೆ ಚಿಕ್ಕ ಹುಡುಗಲ್ಲಿ. ನಾನು ಅದನ್ನು ಕಲ್ಕೊಬಿಟ್ಟಿದ್ದೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಒಳ್ಳೆ ಬೇಟೆಗಾರನಾಗ್ಬಿಟ್ಟೆ. ಒಳ್ಳೆ ಕಳ್ಳ, ಒಳ್ಳೆ ಬೇಟೆಗಾರ. ಆ ರೀತಿ ಕೆಟ್ಟ ಹೆಸರು ನಮ್ಮೂರಲ್ಲಿ ಬಂತು ನನಗೆ. ಎಲ್ಲ ಸ್ನೇಹಿತರನ್ನು ನಾನು ಕಳ್ಕೊಬಿಟ್ಟೆ. ಲಾಸ್ಟ್ಗೆ ಒಂಟಿ ಆಗಿಬಿಟ್ಟೆ. ಆವಾಗ ನನಗೆ ಜ್ಞಾನೋದಯ ಆಯಿತು, ಯಾಕೆ ನಾನು ಒಂಟಿಯಾದೆ ಅಂತ ಗೊತ್ತಾಗಲಿಲ್ಲ ಆನ್ಸರ್. ಆಮೇಲೆ ಒಬ್ಬ ಸ್ನೇಹಿತ ಹೇಳ್ದೆ ನನಗೆ, ಯಾಕೆ ನನ್ನಿಂದ ದೂರ ಆದೆ ಅಂತ ಕೇಳಿದೆ. ನನ್ನೊಬ್ಬ ಸ್ನೇಹಿತನಿಗೆ. ಅವನು ಹೇಳ್ದ, ನಿನ್ನ ಜೊತೆ ಹೋಗ್ಬಾರ್ದಂತೆ, ನಿನ್ನ ಜೊತೆ ಸೇರಬಾರ್ದಂತೆ, ನಿನ್ನ ಜೊತೆ ಮಾತಾಡಬಾರ್ದಂತ ನಮ್ಮ ಅಣ್ಣ ಹೇಳಿದ್ದಾರೆ ಅಂದ. ಆಗ ನನಗೆ ತುಂಬ ಫೀಲಿಂಗ್ ಆಗೋದು, ಎಲ್ಲರನ್ನೂ ಕಳ್ಕೊಳ್ಬಿಟ್ನಲ್ಲ ಅಂತ. ಆಮೇಲೆ ಹೆಣ್ಮಕ್ಳ ಜೊತೆ ಸೇರ್ತಾಯಿದ್ದೆ. ಗಂಡು ಮಕ್ಕಳೆಲ್ಲ ನಾನು ಕೈ ಬಿಟ್ಬಿಟ್ರು, ಹೆಣ್ಮಕ್ಳ ಜೊತೆ. ಆಮೇಲೆ 5th ಸ್ಟ್ಯಾಂಡರ್ಡ್ಗೆ ಹೋದೆ. ಅಲ್ಲಿ ಯಾವಾಗೂ ಅದೇ ಫೀಲಿಂಗಲ್ಲಿರೋನಿ, ಎಲ್ಲರನ್ನೂ ಕಳ್ಕೊಬಿಟ್ನಲ್ಲ ಅಂತ. ಆದರೆ ಯಾಕೆ ಕಳ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ. ನಾನೇನು ಅನ್ಕೊಬಿಟ್ಟೆ, ನಾವು ಬಡವರು, ನಮಗೇನೂ ಇಲ್ಲ, ನಾವಿರೋದೇ ಹಿಂಗೆ, ನಾವು ಹುಟ್ಟಿರೋದೇ ಹಿಂಗೆ, ನಮ್ಮ ಜೀವನನೇ ಹಿಂಗೆ, ಆ ರೀತಿ ಅನ್ಕೊಬಿಟ್ಟಿದೆ. ನಾವು ಹೀಗೆ ಇರೋದು, ಹೀಗೆ ತಿನ್ನೋದು, ಹೀಗೆ ಇರೋದು, ಅದಕ್ಕೆ ನಮ್ಮ ಜೊತೆ ಯಾರೂ ಸೇರಲ್ಲ, ಈ ರೀತಿ ಅನ್ಕೊಬಿಟ್ಟೆ. ಆದರೆ 5th ಸ್ಟ್ಯಾಂಡರ್ಡಲ್ಲಿ ಶ್ರೀನಿವಾಸಯ್ಯ ಅಂತ ಒಬ್ಬ ಮಾಸ್ಟ್ರು ಬೌದ್ಧ ಧರ್ಮ, ಜೈನ ಧರ್ಮ ಹಾಗೂ ಅವರ ತತ್ವಗಳು ಸೋಷಿಯಲ್ ಸ್ಟಡೀಸಲ್ಲಿ ಪಾಠ ಮಾಡಿದ್ರು ಅರ್ಧ ಗಂಟೆ. ಆ ಪಾಠ ಅರ್ಧ ಗಂಟೆ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ನೋಡಿರಿ, ದೇವಸ್ಥಾನಗಳಲ್ಲೇ ಅಲ್ಲಿ ಇಲ್ಲಿ ಇವರು ಗಂಟೆ ಅಲ್ಲಾಡಿಸಿ ಪೂಜೆ ಮಾಡ್ತಾರೆ. ಅವರು ರಾತ್ರಿ ಹೊರ್ತು ಎಲ್ಲೆಲ್ಲೋ ಮಲ್ಕೊಂಡು, ಯಾರ್ಯಾರ ಪಕ್ಕದಲ್ಲೋ ಮಲ್ಕೊಂಡು ಕೈಯಲ್ಲಿ ಏನೇನೋ ಮುಟ್ಟಿ ಇಲ್ಲಿ ಬಂದು ಗಂಟೆ ಅಲ್ಲಾಡಿಸ್ತಾರೆ. ಆದರೆ ಅವರಲ್ಲೇ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವ್ರು ಗಂಟೆ ಅಲ್ಲಾಡಿಸಿದ್ರೆ ಏನು ಪ್ರಯೋಜನ? ದೇವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದೇ ಕೈಗಳಲ್ಲಿ ಪ್ರಸಾದ ಕೊಡ್ತಾರೆ ಎಲ್ಲರಿಗೂ. ಅವ್ರು ಎಲ್ಲೆಲ್ಲೋ ಏನೇನೋ ಮುಟ್ಟಿ ಬಂದಿರ್ತಾರೆ ಕೈಗಳಲ್ಲಿ. ಅವ್ರನ್ನೆಲ್ಲ ಬ್ರಾಹ್ಮಣರು ಅಂತ ಕರೆಯೋಕ್ಕಾಗಲ್ಲ, ಒಳ್ಳೆ ಪೂಜಾರಿಗಳಂತ ಕರೆಯೋಕ್ಕಾಗಲ್ಲ ಕೆಟ್ಟವ್ರನ್ನ. ಏನಿದ್ರು ಒಳ್ಳೆಯವ್ರನ್ನ, ಒಳ್ಳೆ ಬ್ರಾಹ್ಮಣರನ್ನು ನಾವು ಗೌರವಿಸ್ಬೇಕು, ನಿಷ್ಠೆಯಿಂದ ಇರೋರಿಗೆ. ಹಾಗೆ ಕೇವಲ ಕುಲದಲ್ಲೇ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣ ಅಲ್ಲ, ಕುಲದಲ್ಲೇ ಹುಟ್ಟಿದ ಮಾತ್ರಕ್ಕೆ ಇನ್ನೇನೂ ಅಲ್ಲ. ಯಾವ ಕುಲದಲ್ಲೇ ಯಾವ ಜಾತಿನಲ್ಲೇ ಹುಟ್ಟಲಿ, ಅವರು ಒಳ್ಳೆಯವರಾಗಿರ್ಬೇಕಷ್ಟೇ. ಯಾರು ಒಳ್ಳೆಯವರಾಗಿರ್ತಾರೆ ಅವರೇ ಬ್ರಾಹ್ಮಣರು, ಯಾರು ಕೆಟ್ಟವರಾಗಿರ್ತಾರೆ ಅವರೇ ಹೀನ ಕುಲದವನು. ಈ ರೀತಿ ಅವ್ರು ಪಾಠ ಮಾಡಿದ್ರು. ಆವಾಗ ನನಗೆ ಜ್ಞಾನೋದಯ ಆಯಿತು. ಹಾಗಾದರೆ ನಾನು ಮಾಂಸಾಹಾರ ಬಿಟ್ಬಿಟ್ರೆ? ಅವ್ರು ಹೇಳಿದ್ರು ಇನ್ನೂ ಒಂದು ಶ್ರೀನಿವಾಸಯ್ಯ, ನೋಡಿ, ಬುದ್ಧ ಮಾಂಸ ತಿನ್ನೋದಿಲ್ಲ, ಬುದ್ಧ, ಮಹಾವೀರ ಇವರ ಅಹಿಂಸೆಯನ್ನು ಬೋಧನೆ ಮಾಡಿದ್ರು, ಧ್ಯಾನ ಮಾಡೋದು ಹೇಳ್ಕೊಟ್ರು, ಮೋಕ್ಷ ಪಡೆಯೋದು ಹೇಳ್ಕೊಟ್ರು. ಯಾರು ಒಳ್ಳೆಯವರು ಅವರೇ ನಿಜವಾದ ಬ್ರಾಹ್ಮಣ. ಯಾರಲ್ಲೇ ಒಳ್ಳೆಯ ಗುಣ ಇರ್ತದೆ, ದಿವ್ಯ ಶಕ್ತಿ ಇರ್ತದೆ, ದಿವ್ಯ ಜ್ಞಾನ ಇರ್ತದೆ, ಅವರೇ ಒಳ್ಳೆಯವರು, ಒಳ್ಳೆಯ ಜ್ಞಾನಿಗಳು ಅಂತ ಇವರು ಹೇಳ್ಕೊಟ್ರು. ಆಗ ನನ್ನ ಜ್ಞಾನೋದಯ ಇತ್ತು. ಆಗಲೇ ನಾನು ಮಾಂಸಾಹಾರ ಬಿಟ್ಬಿಟ್ಟೆ. ಹಂಗಾದ್ರೆ ನಾನು ಇನ್ಮೇಲೆ ಬ್ರಾಹ್ಮಣ ಆಗ್ಬೋದು, ನಾನು ಕೂಡ ಬದಲಾಗ್ಬೋದು. ಯಾರು ಈ ರೀತಿ ಒಳ್ಳೆ ಥರ ಇರ್ತಾರೆ ಅವರೇ ಬ್ರಾಹ್ಮಣ ಅಂತೆ, ಹುಟ್ಟಿದ ತಕ್ಷಣ ಅಲ್ಲವಂತೆ ಬರೋದು ಅಂತ ನನಗೆ ಜ್ಞಾನೋದಯ ಆಯಿತು. ಆವತ್ತೇ ನಾನು ಮಾಂಸಾಹಾರ ಬಿಟ್ಟೆ, ಪಕ್ಷಿಗಳು ಬೇಟೆ ಆಡೋದು ಬಿಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಹಿಂದೆ ಹೆಜ್ಜೆ ಆಡಲಿಲ್ಲ ರೀ. ಇವತ್ತು 55 ವರ್ಷ ನನ್ನ ವಯಸ್ಸು. ಇವತ್ತು ತಾರೀಕು 16 1ನೇ ತಿಂಗಳು 2025ನೇ ಇಸ್ವಿ ಗುರುವಾರ ಆಯಿತು. ಇಲ್ಲಿವರೆಗೂ ನಾನು ಮತ್ತೆ ಮಾಂಸಾಹಾರ ತಿನ್ನಲಿಕ್ಕೆ ಹಿಂದೆ ಹೆಜ್ಜೆ ಇಟ್ಟಿಲ್ಲ. ನಾನು ಮುಂದೆ ಹೆಜ್ಜೆ ಇಟ್ಟವನು, ಹಿಂದೆ ಹೆಜ್ಜೆ ಇಟ್ಟಿಲ್ಲ. ಅಹಿಂಸಾ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಿದ್ದೀನಿ. ನಾನು ಯಾಕೆ ವಿಚಾರ ಹೇಳಿದೆ ಅಂದರೆ, ಓದಿರೋದು ಮುಖ್ಯ ಅಲ್ಲ. ಆನಂತರ ಹಾಸ್ಟ್ಲಲ್ಲಿ 6 ವರ್ಷ ಓದಿದೆ.
ತಾಯಿನೂ ಕಳ್ಕೊಂಡೆ 6ನೇ ತರಗತಿನಲ್ಲಿ ನಾನು. 2ನೇ ತರಗತಿಯಲ್ಲಿ ತಂದೆನ ಕಳ್ಕೊಂಡೆ, 6ನೇ ತರಗತಿಯಲ್ಲಿ ತಾಯಿನ ಕಳ್ಕೊಂಡೆ. ಹಾಸ್ಟ್ಲಲ್ಲೇ 5 ವರ್ಷ ಓದಿದೆ ಹಾಸ್ಟ್ಲಲ್ಲಿ. ಆಮೇಲೆ 10th ಪಾಸ್ ಆಯಿತು. ಮತ್ತು ಅಲ್ಲಿ ಕಾಲೇಜ್ಗೆ ಹಾಸ್ಟೆಲ್ ಇಲ್ಲ, ಅಲ್ಲಿ ಕಾಲೇಜು ಇಲ್ಲ, ಹಾಸ್ಟೆಲ್ ಇಲ್ಲ. ಹೋಬಳಿ ಲೆವೆಲ್, ತಾಲೂಕು ಲೆವೆಲ್ಗೆ ಹೋಗ್ಬೇಕೀಗ ಕಾಲೇಜ್ಗೆ. ಅಲ್ಲಿ ಹಾಸ್ಟೆಲ್ಗೆ ಟ್ರೈ ಮಾಡಿ ಆಗಲಿಲ್ಲ. ಬಸ್ ಹಿಡಿಬೇಕಂದ್ರೆ 2 ಕಿಲೋಮೀಟ್ರ್ ಹೋಗಬೇಕು, 2 ಕಿಲೋಮೀಟ್ರ್ ಬರಬೇಕು. ಅದು ಬೆಳಗ್ಗೆ 7 ಗಂಟೆಗೆ ಒಂದೇ ಒಂದು ಬಸ್ಸು, ಮತ್ತು 3 ಗಂಟೆಗೆ ಮಧ್ಯಾಹ್ನ ಒಂದು ಬಸ್ಸು, ಸಂಜೆ ರಾತ್ರಿಗೆ 8 ಗಂಟೆಗೆ ಒಂದು ಬಸ್ಸು. ಅದು 2.5 ಕಿಲೋಮೀಟ್ರ್ ನಡಿಬೇಕು, 2.5 ಕಿಲೋಮೀಟ್ರ್ ಬರಬೇಕು, ಬರಬೇಕು. ಟೋಟಲ್ 5 ಕಿಲೋಮೀಟ್ರು. ಆದರೆ ಮನೆಯಲ್ಲಿ ತಿನ್ನೋಕ್ಕೆ ಗತಿ ಇಲ್ಲ, ಕಾಲೇಜ್ಗೆಲ್ಲಿ ಹೋಗೋದು. ಹಾಸ್ಟೆಲಲ್ಲಿ ಸೀಟ್ ಸಿಕ್ಕಿದ್ರೆ ಹಾಸ್ಟೆಲಲ್ಲಿ ಸೇರ್ಕೊಂಡು ಓದ್ಬೋದಿತ್ತು ಕಾಲೇಜು. ಆಗಲಿಲ್ಲ, ಲಾಸ್ಟ್ಗೆ ಹಾಸ್ಟೆಲಲ್ಲಿ ಸೀಟ್ ಸಿಗಲಿಲ್ಲ. 2.5 ತಿಂಗಳು ಕಾಲೇಜ್ಗೆ ಹೋದೆ, ಬಿಟ್ಬಿಟ್ಟೆ. ಏನು ಮಾಡೋದು? ಆಮೇಲೆ ಬೆಂಗ್ಳೂರಿಗೆ ಹೋದೆ, ಏನೋ ಕೆಲಸ ಹುಡ್ಕೊಂಡು, ಯಾರೊಬ್ರು ಕೆಲಸ ಕೊಡಿಸ್ತೀನಿ ಅಂತ. ಅಲ್ಲಿ ಯಾವುದು ಕೆಲಸಗಳು ಬರೀ ಎಲ್ಪರ್ ಕೆಲಸ, ಏನೂ ಕೆಲಸ ಕಲಿಯೋಕ್ಕಾಗಲಿಲ್ಲ. ಸೆಕ್ಯೂರಿಟಿ ಕೆಲಸಗಳೆಲ್ಲ ಮಾಡಿದೆ, ಎಲ್ಪರ್ ಕೆಲಸಗಳು ಮಾಡಿದೆ. ಆಮೇಲೆ ರೇಡಿಯೋ ಟಿ ವಿ ಕಲಿಯೋಣ ಅಂತ ಅದಕ್ಕೂ ಹೋದೆ. ಆದರೂ ಯಾವುದೂ ನನಗೆ ಒಂದು 5, 6, 7, 8 ವರ್ಷ ಟೈಮ್ ಪಾಸ್ ಆಗೋಯ್ತು. ಆಮೇಲೆ ಸ್ವಂತ ಕೆಲಸ ಅಂತ ಏನೋ ಟಿ ವಿ ರೇಡಿಯೋ ಟ್ರೈನಿಂಗ್ ಮಾಡಿದೆ. ಅದರಲ್ಲಿ ಮೆಕ್ಯಾನಿಕ್ ಆದೆ, 9 ವರ್ಷ ಮೆಕ್ಯಾನಿಕ್ಕು. ಜೊತೆ ಮದುವೆನೂ ಮಾಡಿಕೊಂಡೆ. ನಮ್ಮ ತಾಯಿ ಅವರಿವರು ಆಸೆ ಅಂತೆ, ಯಾಕಂದರೆ ಗೃಹಸ್ಥಾಶ್ರಮ ಇರಬೇಕು. ಎಲ್ಲರೂ ನಾನು ಮದುವೆನೇ ಮಾಡ್ಕೋಬಾರ್ದು, ಬ್ರಹ್ಮಚಾರಿ ಆಗಿರಬೇಕು ಅಂತಿದ್ದೆ. ಯಾಕಂದರೆ ನನ್ನಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು, ಇದೇ ನನ್ನ ಇದಾಗಿತ್ತು. ಆದರೂ ಇವರು ಅಡ್ವೈಸ್ ಮಾಡಿದರು. ಋಷಿಮುನಿಗಳು ಮದುವೆ ಮಾಡ್ಕೊಳ್ಳೋರು, ಋಷಿಮುನಿಗಳು ಸಂಸಾರದಲ್ಲೇ ಇರೋರು, ಋಷಿಮುನಿಗಳಿಗೆ ಮಕ್ಕಳಿರೋದು ಇರುತ್ತೆ ಎಲ್ಲ ಹೇಳೋರು. ಗೊತ್ತಾಯ್ತಲ್ಲ? ಸರಿ ಅಂತ ಆಮೇಲೆ ಮದುವೆ ಮಾಡ್ಕೋಬೇಕಾಯ್ತು. ನಂತರ ವೆಜಿಟೇರಿಯನ್ ಯಾರಿರ್ತಾರೆ ಅಂಥವ್ರು ಸಿಕ್ಕಿದ್ರೆ ಮಾಡ್ಕೊಳ್ಳೋಣ ಅಂತ ಲಾಸ್ಟಿಗೆ ವೆಜಿಟೇರಿಯನ್ನೇ ನಾನು ಮದುವೆನೂ ಮಾಡಿಕೊಂಡೆ. ಆಮೇಲೆ ಮಕ್ಕಳು ಆಯಿತು. ಆದರೆ ಬಡತನ, ಸಾಲ, ರೋಗನೂ ಆಯಿತು. ಕಷ್ಟಗಳಲ್ಲಿ ಸಿಕ್ಕಾಗ್ಬಿಟ್ಟೆ. ತುಂಬ ಹಿಂಸೆ, ಅವಮಾನ, ಅಪಮಾನ ಎಲ್ಲ ಆಯಿತು ಬಿಡಿ. ಎಷ್ಟೆಲ್ಲ ಕಷ್ಟ ಅನ್ಭವಿಸೋ ಅಷ್ಟು. ಲಾಸ್ಟಿಗೆ ಏನು ಮಾಡೋದು ಅನ್ನಿಸ್ತು. ಈ ಕಡೆ ವ್ಯಾಪಾರ ನಡೆಯಲ್ಲ ಅಂಗಡಿಗಳಲ್ಲಿ, ಕಾರಣ ಕರೆಂಟ್ಗಳಿರಲ್ಲ. ದಿನಕ್ಕೆ 3 ಅವರ್ ಕರೆಂಟ್ ಅಷ್ಟೇ. ದಿನಕ್ಕೆ 3 ಅವರ್ ಕೊಡ್ತಿದ್ರು. ಹಳ್ಳಿ ಕಡೆ ಹಂಗೇನ ಅವಾಗ ಶಿಫ್ಟ್ಗಳು. ಇವಾಗೂ ಹಳ್ಳಿ ಕಡೆ ಇದೆ ಶಿಫ್ಟ್. ಇವಾಗ ಪರವಾಗಿಲ್ಲ, ಹಳ್ಳಿ ಕಡೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಕರೆಂಟ್ಗಳು ಕೊಡ್ತಾರೆ. ಮೊದಲು ಹಂಗೆಲ್ಲ ಇರಲಿಲ್ಲ. 3 ಅವರ್ ಕೊಡೋರು ಒಂದು ದಿನಕ್ಕಷ್ಟೇ. ಅದರಿಂದ ಏನಕ್ಕೂ ಪ್ರಯೋಜನ ಇಲ್ಲ. 2 ಅಂಗಡಿ ಬಾಡಿಗೆ, ಒಂದು ಮನೆ ಸಂಸಾರ. ಆ ರೀತಿ 9 ವರ್ಷ ತುಂಬ ಕಷ್ಟಗಳು ಅನುಭವಿಸ್ದೆ. ಆಮೇಲೆ ಯೋಚನೆ ಮಾಡಿದೆ, ಏನಾದರೂ ಸಾಧಿಸ್ಬೇಕು ಅಂತ. ಆಮೇಲೆ ಸಂಶೋಧನೆ, ಏನಾದರೂ ಸಂಶೋಧನೆ ಮಾಡೋಣ. ನಾನು ಚಿಕ್ಕ ಹುಡುಗದಿಂದ ನನಗೆ ಸಂಶೋಧನೆ ಇಷ್ಟ ಆಯಿತು. ಬಯಾಲಜಿನಲ್ಲಿ ಕಾಲೇಜಲ್ಲೂ ನಾನು ಸೇರಿದಾಗ PCMB ತೊಗೊಂಡಿದ್ದೆ. ಬರೀ 2.5 ತಿಂಗಳು ಅಷ್ಟೇ ಕಾಲೇಜಿಗೆ ಹೋಗಿದ್ದು, ಫಸ್ಟ್ PUC. ಆಮೇಲೆ ಡಿಸ್ಕಂಟಿನ್ಯೂ. ಲಾಸ್ಟಿಗೆ ಬಯಾಲಜಿನಲ್ಲೇ ಏನಾದರೂ ಸಂಶೋಧನೆ ಮಾಡೋಣ ಶುರು ಮಾಡಿದೆ. ಬಯಾಲಜಿ ಅಂದರೆ ಹ್ಯೂಮನ್ ಬಾಡಿ, ನಮ್ಮ ಮೆದುಳು, ಕಣ್ಣು, ಕಿವಿ, ಮೂಗು, ಬಾಯಿ, ಹೃದಯ, ಶ್ವಾಸಕೋಶ, ಕರುಳು, ಸಣ್ಣ ಕರಳು, ದೊಡ್ಡ ಕರುಳು, ಕಿಡ್ನಿ, ಕಾಲುಗಳು, ಕೈಗಳು, ನ್ಯೂರಾನ್ ಸಿಸ್ಟಮ್, ರಕ್ತ, DNA. ಸರಿ, ಸಾಕಷ್ಟು CD ತಗೊಂಡೆ, ಬುಕ್ಕುಗಳು ತಗೊಂಡೆ, ಲೈಬ್ರರಿ ಅಟ್ಯಾಚ್ಮೆಂಟ್ ಇಟ್ಕೊಂಡೆ. ಲೈಬ್ರರಿ ಎಲ್ಲ ಪುಸ್ತಕಗಳೆಲ್ಲ ಓದ್ತಿದ್ದೆ, ಪೇಪರ್ ಓದ್ತಿದ್ದೆ. CD ಹಾಕ್ಕೊಂಡು, DVD ಪ್ಲೇಯರ್ಗೆ CD ಹಾಕ್ಕೊಂಡು ಸಂಶೋಧನೆ ಬಗ್ಗೆ ಏನಿದ್ರು ಸಂಶೋಧನೆ ಬಗ್ಗೆ ಇಂಗ್ಲೀಷ್ ಸಿನಿಮಾಗಳು, ಅದು ಪ್ಲೇನ್ಗಳಿರ್ಬೋದು, ರಾಕೆಟ್ ಇರ್ಬೋದು, ಸ್ಪೇಸ್ ಶಿಪ್ಗಳಿರ್ಬೋದು, ಸಮುದ್ರದ ಬಗ್ಗೆ, ಸಮುದ್ರದ ಆಳದಲ್ಲಿ ಏನಿರುತ್ತೆ, ಬೆಟ್ಟಗಳಲ್ಲಿ ಏನಿರುತ್ತೆ, ಗುಟ್ಟಗಳಲ್ಲಿ ಏನಿರುತ್ತೆ, ಸಮುದ್ರದಲ್ಲಿ ಯಾವ ರೀತಿ ಪದರಗಳಿರುತ್ತೆ, ಭೂಕಂಪ ಹೆಂಗಾಗುತ್ತೆ, ಸುನಾಮಿ ಹೆಂಗಾಗುತ್ತೆ, ಅಗ್ನಿಪರ್ವತಗಳು ಹೆಂಗೆ ಸಿಡಿಯುತ್ತೆ, ಇದು ಭೌತಿಕವೇ, ಗ್ರಹಗಳು, ನಕ್ಷತ್ರಗಳು ಇವೆಲ್ಲ ಏನು, ಈ ರೀತಿ ಸಂಶೋಧನೆ ಶುರು ಮಾಡಿದೆ. ಫೈಲ್ಗಳು ರೆಡಿ ಮಾಡಿದೆ, ಬುಕ್ಸ್ ತಗೊಂಡೆ, CD ತಗೊಂಡೆ. ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿ ದುಡ್ಡೆಲ್ಲ CD ಬುಕ್ಕುಗಳಿಗೆ, ಅದಕ್ಕೆ ಇದಕ್ಕೆ ಖರ್ಚು ಮಾಡಿದೆ. ಎಲ್ಲ ಸ್ಟಡಿ ಮಾಡಿದೆ ನಾನೇ, ಸೆಲ್ಫ್ ಓನಾಗಿ ಸ್ಟಡಿ ಮಾಡಿ ಒಂದು ಪ್ರಾಜೆಕ್ಟ್ ರೀತಿ ಶುರು ಮಾಡಿದೆ. ಈ ಪ್ರಾಜೆಕ್ಟಲ್ಲಿ ಏನೇನಪ್ಪ ಅಂದರೆ ಕನಸುಗಳು ಬರ್ತಾವಲ್ಲ, ಅವು ನಿಜ ಆಗುತ್ತಾ ಸುಳ್ಳಾಗುತ್ತಾ ಕನಸುಗಳು, ಇದರಲ್ಲಿ ಸಂಶೋಧನೆ ಮಾಡಿದೆ. ಮೊದಲು ಏನೇನು ಕನಸುಗಳು ಬರುತ್ತೆ, ಅವು ನಿಜ ಆಗುತ್ತಾ, ನಿಜ ಜೀವನದಲ್ಲಿ ಸುಳ್ಳಾಗುತ್ತಾ ಅಂತ. ಅದರಲ್ಲಿ ಯಾವ ರೀತಿ ಕನಸುಗಳಿರ್ತವೆ. ಒಂದು ಟೈಪ್ A ಟೈಪು, B ಟೈಪು, C ಟೈಪು, D ಟೈಪು, ಈ ರೀತಿ ಬೇರೆ ವೆರೈಟಿ ಇರ್ತವೆ ಕನಸುಗಳು. ಅಂದರೆ ಯಾವ ಕನಸುಗಳು ನಮ್ಮ ನಿಜ ಜೀವನದಲ್ಲಿ ಸತ್ಯ ಆಗುತ್ತೆ, ಯಾವ ಕನಸುಗಳು ಸುಳ್ಳಾಗುತ್ತೆ, ಈ ರೀತಿ ಸಂಶೋಧನೆ ಶುರು ಮಾಡಿದೆ. ಆಮೇಲೆ ಪುನರ್ಜನ್ಮ ಅದು 2ನೇದು, ಅದು ಶುರು ಹಚ್ಕೊಂಡೆ. ಕನಸುಗಳಲ್ಲಿ ಬರುತ್ತೆ ಇದೆಲ್ಲ ನಿಜಾನ, ಪುನರ್ಜನ್ಮನ, ಈ ರೀತಿ. ಅದು ಬಿಟ್ಟು ಬಯೋ ಎನರ್ಜಿ ಅಂದರೆ ಜೀವಶಾಸ್ತ್ರದಲ್ಲಿ ಶುರು ಮಾಡಿದೆ. ಅದು ಬಿಟ್ಟು ಫಿಸಿಕ್ಸು, ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸು, ಪ್ರೋಟಾನ್ಸು, ಆಟಮ್ ಬಗ್ಗೆ ತಗೊಂಡೆ ಸಂಶೋಧನೆ. ಫಿಸಿಕ್ಸಲ್ಲಿ ನ್ಯೂಟ್ರನ್ಸ್ ಬಗ್ಗೆ ತಗೊಂಡೆ. ಅದೆಲ್ಲ ಆದಮೇಲೆ ಬೆಂಗಳೂರಿಗೆ ಹೋದೆ, ಏನಾದರೂ ಸಾಧನೆ ಮಾಡೋಣ ಅಂತ. ಅಲ್ಲಿ ಒಂದು ಸಂಶೋಧನಾ ಕೇಂದ್ರ ಮಾಡಿದ್ವಿ, ನಮ್ಮದೇ ಓನಾಗಿ ಒಂದು ಸಂಶೋಧನಾ ಕೇಂದ್ರ. ಅಲ್ಲಿ ಕೆಲವರು ಹುಡುಗರನ್ನಿಕ್ಕೊಂಡು, ಅಟೆಂಡರ್ಗಳಿಕ್ಕೊಂಡು, ಕೆಲಸಗಾರನಿಕ್ಕೊಂಡು, ಹಾಗಾಗಿ ಡಾಕ್ಟ್ರುಗಳು ಕರೆಸ್ಕೊಂಡು, ಆಗಾಗ ಕೆಲವು ಕಡೆಯಿಂದ ನಮ್ಗೇನು ಬೇಕು ಮೆಡಿಸನ್ಸು, ಡ್ರಗ್ಸು
ಏನೇನು ಬೇಕೋ ಬೇರೆ ದೇಶಗಳ ಜೊತೆ ಚೈನಾ, ಮಲೇಷ್ಯಾ ಇವ್ರ ಜೊತೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಸಂಶೋಧನೆ ಮಾಡಿದೆ. ಸುಮಾರು 10 ವರ್ಷ ಸಂಶೋಧನೆ. ತುಂಬ ದುಡ್ಡು ಖರ್ಚಾಯಿತು, ತುಂಬ. ಕೆಲವು MS ರಾಮಯ್ಯ ಹಾಸ್ಪಿಟಲು, ಆಮೇಲೆ ಬೇರೆ ಬೇರೆ ಹಾಸ್ಪಿಟ್ಲ್ಗಳು ಗೊತ್ತಾಯ್ತಲ್ಲ, ಚಿನ್ಮಯ ಹಾಸ್ಪಿಟಲು ಇತ್ಯಾದಿ ಕೆಲವೆಲ್ಲ ಡಾಕ್ಟ್ರುಗಳ ಜೊತೆ, ಸಂಶೋಧಕರ ಜೊತೆ ಅಟ್ಯಾಚ್ಮೆಂಟ್ ಲಿಂಕ್ ಇಟ್ಕೊಂಡು ಕೆಲವು ಲ್ಯಾಬ್ಗಳಿರ್ತವೆ ಕೆಲವೆಲ್ಲ ಸಂಶೋಧನೆ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ತೆಗೆದು ಸ್ಕ್ಯಾನ್ ಮಾಡಿಸ್ಬೇಕಲ್ಲ. ಎಲ್ಲೋದ್ರೂ ದುಡ್ಡು ಕೊಡಬೇಕು, ದುಡ್ಡಿಲ್ಲದೆ ಯಾರು ಏನೂ ಮಾಡಲ್ಲ. ನಮಗೆ ₹1 ಆದಾಯ ಇಲ್ಲ. ನಾನೇನೋ ಒಂದು ಸಣ್ಣ ಎಲೆಕ್ಟ್ರಿಷಿಯನ್ನು, ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಬೆಂಗಳೂರಲ್ಲಿ, ಒಂದು ಸಂಶೋಧನಾ ಕೇಂದ್ರ ಇದೆ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿದೆ, ಸ್ಕೂಲ್ ಕಳಿಸ್ಬೇಕು. ತುಂಬ ಹಿಂಸೆ. ನಮ್ಮ ಹೆಂಡ್ತಿ ಲಾಸ್ಟ್ಗೆ ಮನೆ ಕೆಲ್ಸಕ್ಕೆ ಹೋದ್ರು. ನಮ್ಮ ಹೆಂಡ್ತಿ ಮನೆಗಳಲ್ಲಿ ಪಾತ್ರೆಗೆ ಕ್ಲೀನ್ ಮಾಡೋದು, ಒರೆಸ್ಕೊಡೋದು, ಬಟ್ಟೆ ವಾಶ್ ಮಾಡಿಕೊಡೋದು. ನಾನು ಸಂಶೋಧನೆ ಮಾಡಿಕೊಂಡೇ ಕೆಲಸ ಕಳೆದೆ. ಆಮೇಲೆ ಹೆಂಗೋ ಒಬ್ಬರು ಡಿಫೆನ್ಸ್ DRDOನಲ್ಲಿ, ನಾಗವಾರಪಾಳ್ಯ ಬೆಂಗಳೂರು, ಬೆನಗಾನಹಳ್ಳಿ ಪಕ್ಕದಲ್ಲಿದೆ DRDOನಲ್ಲಿ ಒಬ್ಬರು ರವಿ ಅಂತ ಕೆಲಸ ಮಾಡೋರು. MES ಅಲ್ಲಿ ಮೇಂಟೆನೆನ್ಸ್ ಎಲೆಕ್ಟ್ರಿಕಲ್ಸ್. ಅಲ್ಲೆಲ್ಲ ವಿಜ್ಞಾನಿಗಳಿರ್ತಾರೆ, ಪ್ಲೇನ್ ಡ್ರೈವರ್ಗಳು, ರಾಕೆಟ್ ಮೇಂಟೆನೆನ್ಸು, ಮಿಲಿಟ್ರಿ ಆರ್ಮಿನಲ್ಲಿರೋರೆಲ್ಲ ಆ ಒಂದು DRDO ಕ್ವಾರ್ಟರ್ಸಲ್ಲಿ ಇರ್ತಾರೆ. ನನಗೆ ಅವ್ರ ಸಂಪರ್ಕ ಬೆಳೀತು, ಯಾಕಂದರೆ ನಾನು ಅಲ್ಲೇ ಕೆಲಸ ಮಾಡ್ತಾಯಿದ್ದು. ಸಾಕಷ್ಟು ವಿಜ್ಞಾನಿಗಳು, ಸಂಶೋಧಕರು ಇವರು ಪರಿಚಯ ಆಯಿತು. ಅವ್ರ ಹತ್ರ ಎಲ್ಲ ತಿಳ್ಕೊತಾ ಇದ್ದೆ ನಾನು. ತಿಳ್ಕೊಂಡು ಹಾಗೆ ನಮ್ಮದು ಸಂಶೋಧನಾ ಕೇಂದ್ರ ಇತ್ತು KR-ಪುರಮಲ್ಲಿ. ಈ ಕಡೆ ಸಂಶೋಧನಾ ಕೇಂದ್ರ, ಈ ಕಡೆ ಎಲೆಕ್ಟ್ರಾನಿಕ್ ಅಂಗಡಿ, ಈ ಕಡೆ ಕೆಲಸ, 3 ರೀತಿ ಕೆಲಸ ಮಾಡ್ತಾಯಿದ್ದೆ. ಸಾಲದಕ್ಕೆ ನೈಟು ಶಿಫ್ಟು ವಾಚ್ಮನ್ ಕೆಲಸ ಮಾಡೀನಿ ಬೇರೆ ಕಡೆ. ಹಿಂಗೆಲ್ಲ ಮಾಡಿಕೊಂಡು ಸಂಶೋಧನೆ ಮಾಡಿಕೊಂಡು ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಮಾಡಿ ಪ್ರಾಜೆಕ್ಟ್ ವರ್ಕ್ಗಳು ಸ್ಟಾರ್ಟ್ ಮಾಡಿದೆ. ಲಾಸ್ಟಿಗೆ ಇವತ್ತು ಒಂದು ಒಳ್ಳೆಯ ಲೆವೆಲಲ್ಲಿ ಹೋದೆ. ಲಾಸ್ಟಿಗೆ ಒಂದು ಒಳ್ಳೆಯ ಲೆವೆಲಲ್ಲಿ ಸೈನ್ಸ್ ಕಾನ್ಫರೆನ್ಸಲ್ಲಿ ನಂದು ಪಾಸ್ ಆಯಿತು. ಅದು ಔಟ್ ಆಫ್ ಕಂಟ್ರಿ ಪಾಸಾಗಿದೆ ನನ್ನ ಪ್ರಾಜೆಕ್ಟು. ನಾನು ಫಿಸಿಕ್ಸಲ್ಲಿ ಪಾಸಾಗಿದೆ. ಇದೆಲ್ಲ ಹೆಚ್ಚಾಗಿ ನಾನು ಹೇಳಬಾರ್ದು. ನಾನು DNA ಬಗ್ಗೆ ಮಾಡಿದ್ದೀನಿ, ಜೆನೆಟಿಕ್ ಇಂಜಿನಿಯರಿಂಗಲ್ಲಿ DNA ಬಗ್ಗೆ. ನಾನು ಆಗಲೇ ಹೇಳಿದೆ, ಚೈನಾ ಮತ್ತು ಬ್ಯಾಂಕಾಕ್, ಮಲೇಷ್ಯಾ ಅವ್ರ ಜೊತೆ, ಅವ್ರ ಕಂಪ್ನಿಗಳ ಜೊತೆ ಶೇರ್ ಮಾಡ್ಕೊಂಡು ನಾನು ಮಾಡಿದ್ದು. ಇದೆಲ್ಲ ನಾನು ಹೆಚ್ಚಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗೆ ಫಿಸಿಕ್ಸಲ್ಲೂ ಮಾಡಿದ್ದೀನಿ. ಇನ್ನು ಆಧ್ಯಾತ್ಮದಲ್ಲಿ ಕುಂಡಲಿನಿ ಮಹಾಸಾಧನೆ ಏನಿದೆ, ಇದರಲ್ಲಿ ಯೋಗ ಸಾಧನೆ, ತಪಸ್ಸು ಹೆಂಗೆ ಮಾಡೋದು, ದೇವತೆಗಳನ್ನ ಹೆಂಗೆ ಪ್ರತ್ಯಕ್ಷಪಡಿಸ್ಕೊಳ್ಳೋದು, ದೇವತೆಗಳು ಪ್ರತ್ಯಕ್ಷ ಆಗಿರ್ತಾರೆ, ಪ್ರತ್ಯಕ್ಷ ಆದಾಗ ನಾವು ಯಾವ ರೀತಿ ವರ ಕೇಳ್ಕೋಬೇಕು, ಅವ್ರನ್ನ ಯಾವ ರೀತಿ ಪ್ರತ್ಯಕ್ಷಪಡಿಸ್ಕೋಬೇಕು, ಹೇಗೆ ಸಿದ್ಧಿಗಳು ಮಾಡ್ಕೋಬೇಕು. ಹಂಗಾರೆ ನಾವು ಪುಸ್ತಕಗಳಲ್ಲಿ ಓದಿದ್ದಲ್ಲ ನಿಜಾನ? ರಾಮಾಯಣ, ಮಹಾಭಾರತ, ಶ್ರುತಿ, ಪುರಾಣಗಳು, ವೇದಗಳು ಇದೆಲ್ಲ ಹೇಳೋದೇ ಕರೆಕ್ಟಾ? ಅಥವಾ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳು ಏನೇನೋ ಸಿನಿಮಾಗಳು ಮಾಡ್ತಾರೆ, ದೇವಗಳ ಸಿನಿಮಾ, ಭೂತಗಳ ಸಿನಿಮಾ, ಯಕ್ಷಿಣಿ ಸಿನಿಮಾಗಳು, ಪ್ರೇತಾತ್ಮ ಸಿನಿಮಾಗಳು, ಅಥವಾ ವಿಜ್ಞಾನ ಏನೇನೋ ಮಾಡ್ತಾರೆ, ದೇವರ ಪ್ರತ್ಯಕ್ಷ ಆಗೋದು, ತಪಸ್ಸು ಮಾಡೋದು, ಸಿದ್ಧಿ ವರಗಳು ಕೊಡೋದು, ಇದೆಲ್ಲ ನಿಜಾನ ಸುಳ್ಳ? ಈ ರೀತಿ ಎಲ್ಲ ಒಂದು ಸಂಶೋಧನೆ. ಕನಸುಗಳಲ್ಲಿ ಬರೋದು, ಜನ್ಮ ಇವೆಲ್ಲ ಸತ್ಯನ, ಆತ್ಮಗಳ ಬಗ್ಗೆ ಇವೆಲ್ಲ ಏನು, ಇದೆಲ್ಲ ಹೆಂಗೆ ನಾವು ಸೈನ್ಸಲ್ಲಿ ತರೋದು ಹೊರಗಡೆ? ಅದಕ್ಕಾಗಿ ನಾನು ಕಷ್ಟಪಟ್ಟು ಎಷ್ಟೋ ಹೋರಾಟ ಮಾಡಿ ಆಸ್ಟ್ರೇಲಿಯಾ, ಗೋವಾ, ಮಂಗಳೂರು, ಬಾಂಬೆ, ಪುಣೆ, ಹೀಗೆ ಬೇರೆ ಬೇರೆ ದೇಶಗಳು, ನಮ್ಮ ದೇಶ ಎಲ್ಲ ಕಡೆ ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿ ಲಾಸ್ಟಿಗೆ ಎಲ್ಲೆಲ್ಲೋ ಏನೇನೋ ಸ್ಕ್ಯಾನರ್ಗಳೆಲ್ಲ ತರಿಸ್ಕೊಂಡು ನಮ್ಮದೇ ಸಂಶೋಧನಾ ಕೇಂದ್ರಕ್ಕೆ ಇಟ್ಕೊಂಡು ಕೆಲವು ಸ್ಕ್ಯಾನರ್ಗಳು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ನಮಗೆ ಅಷ್ಟು ದುಡ್ಡಿಲ್ಲ. ನಾವೇನಾದರೂ 30,000, 50,000, 1.5 ಲಕ್ಷ ಒಳಗಿರೋ ಸ್ಕ್ಯಾನರ್ಗಳು ತೊಗೊಳ್ತೀವಿ. ಅದಕ್ಕೆ ಮೇಲೆ ಇರೋದು ತೊಗೊಳಕ್ಕಾಗಲ್ಲ. ಇಲ್ಲಿ ಕೆಲಸಗಾರರಿಗೂ ಹಣ ಕೊಡಬೇಕು, ಪೇಮೆಂಟು, ಸಂಶೋಧನೆ ಪ್ರಾಜೆಕ್ಟ್ ವರ್ಕು, ಸಾಕಷ್ಟು ದಾಖಲೆಗಳು ಸಂಪಾದನೆ ಮಾಡೋದು, ಅಲ್ಲಿ ಇಲ್ಲಿ ಓಡೋದು, ಕಾರ್ ಬೇರೆ ಇಟ್ಕೊಂಡಿದ್ವಿ ಓಡಾಡೋಕ್ಕೆ, 2 ವೀಲರಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆಲ್ಲ ಪೆಟ್ರೋಲು, ಡೀಸೆಲ್, ಇನ್ನೊಂದು ಮತ್ತೊಂದು, ಟೈಮ್ ಸಾಕಷ್ಟು ಟೈಮ್ ಸುಮಾರು 10-15 ವರ್ಷ ಈ ಸಂಶೋಧನೆ ನಡೀತು ಬೆಂಗಳೂರಲ್ಲಿ. ಪುಕ್ಕಟೆ ಮನೆ ಬಾಡಿಗೆ ಕಟ್ಕೊಂಡು 3 ಬೆಡ್ರೂಮ್, ಒಂದು ದೊಡ್ಡ ಹಾಲು, ಸಂಶೋಧನಾ ಕೇಂದ್ರದ್ದು. ಇನ್ನು ಬೇರೆ ಕಡೆ ಆಫೀಸ್, ಅದಕ್ಕೆ ಬೇರೆ ಕಡೆ ಮನೆ ಬಾಡಿಗೆ, ಎಲ್ಲ ಬಾಡಿಗೆನೇ. ಎಲ್ಲಿಂದ ಬರುತ್ತೆ ದುಡ್ಡು? ಯಾರ ಹತ್ರ ಡೊನೇಷನ್ ಕಲೆಕ್ಟ್ ಇಲ್ಲ, ಸರ್ಕಾರದಿಂದ ಒಂದು ಪೈಸಾ ಇಲ್ಲ. ಎಲ್ಲೋದ್ರೂ ದುಡ್ಡು ಕೇಳ್ತಾರೆ. ಒಂದು ಸಣ್ಣ ಬ್ಲಡ್ ರಿಪೋರ್ಟ್ ಮಾಡಬೇಕಂದ್ರೆ ದುಡ್ಡು ಕೊಡಬೇಕು, ಒಂದು ಎಕ್ಸ್ರೇ ಮಾಡಬೇಕಂದ್ರೆ ದುಡ್ಡು ಕೊಡಬೇಕು. ತುಂಬ ಕಷ್ಟ ಆಯಿತು ಬಿಡಿ. ಆಮೇಲೆ ನಾನು ಶ್ರೀರಂಗಪಟ್ಟಣದಲ್ಲಿ 4 ವರ್ಷ ಇದ್ದೆ ಸಂಶೋಧನೆಗೋಸ್ಕರ. ಮೈಸೂರಲ್ಲಿ ಒಂದು ಸೈನ್ಸ್ ಫೌಂಡೇಶನ್ ಇದೆ, ಅವ್ರ ಜೊತೆ ಹಾಯ್ಡಾದೆ. ಅಲ್ಲಿ 100 ವಿದ್ಯಾರ್ಥಿಗಳು, ಡಾಕ್ಟ್ರುಗಳು, ಇಂಜಿನಿಯರಿಂಗಳು, ರಿಟೈರ್ಡ್ ವಿಜ್ಞಾನಿಗಳು ಎಲ್ಲ ಸೇರ್ತಾಯಿದ್ವಿ ಸೈನ್ಸ್ ಫೌಂಡೇಶನಲ್ಲಿ. ಅಲ್ಲಿ ಸಂಶೋಧನೆ ಶುರು ಮಾಡ್ಕೊಂಡ್ವಿ. ಇನ್ನೂ ಸಾಕಷ್ಟು ಬೇರೆ ಕಡೆ ನಾನು ಸಂಶೋಧನೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಲ್ಯಾಬ್ಗಳಿಂದ ಹಿಡಿದು ಇನ್ನೊಂದು ಮತ್ತೊಂದು ಸಂಶೋಧನೆ ಮಾಡಿಕೊಂಡೆ. ನಾನು ಇಷ್ಟು ವಿಚಾರ ನಿಮ್ಗೆ ಯಾಕೆ ಹೇಳಿದೆ ಗೊತ್ತಾ? ಇವತ್ತು ನನ್ನದೊಂದು ಪ್ರಾಜೆಕ್ಟ್ ವರ್ಕು
ಬೇರೆ ಕಡೆ ಪಾಸ್ ಆಗಿದೆ, ಇನ್ನೂ ಪೇಟೆಂಟ್ ಇಲ್ಲ. ನೆಕ್ಸ್ಟು ಇನ್ನೂ ಕೆಲವು ಪ್ರಾಜೆಕ್ಟ್ಗಳು ಹಾಗೇ ಇದ್ದಾವೆ, ಅವು ಯಾರಿಗೂ ನಾನು ತೋರಿಸ್ತಾ ಇಲ್ಲ. ಎಲ್ಲ ಡಾಕ್ಯುಮೆಂಟು ಇರುತ್ತೆ, ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ ಇರುತ್ತೆ. ಬೇರೆಯವರು ನಮ್ಗೆ ಯಾವ ರೀತಿ ಪಾಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ನಾವು ಸ್ಕ್ಯಾನರ್ಗಳಲ್ಲಿ ಏನೇನು ರಿಪೋರ್ಟ್ ಮಾಡಿದ್ದೀವಿ ಪ್ರಾಜೆಕ್ಟ್ ವರ್ಕು, ಪ್ರತಿಯೊಂದು ಡಾಕ್ಯುಮೆಂಟು ನಮ್ಮ ಹತ್ರ ಇರುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಯಾವುದು ಫೇಕ್ ಇರೋದಿಲ್ಲ, ಸುಳ್ಳು ಇರೋದಿಲ್ಲ. ಆದರೆ ಇಲ್ಲಿ ನಾನು ಹೇಳೋದಿಷ್ಟೇ, ನಾನೇನು ದೊಡ್ಡ ಸಂಶೋಧನೆ ಅಂತಕಾರ ಒಬ್ಬ ದೊಡ್ಡ ವಿಜ್ಞಾನಿ ಅಂತ ಹೇಳ್ಕೊತಾ ಇಲ್ಲ. ನಂದು ಸ್ವಂತ ಸಂಶೋಧನೆ, ಕಷ್ಟಪಟ್ಟಿದ್ದೀನಿ. ಒಂದು ಟೀಮ್ ವರ್ಕ್ ಜಾಬು, ಒಟ್ಟಿನಲ್ಲಿ ಸಕ್ಸಸ್ ಆಗಿದ್ದೀವಿ, ಇಲ್ಲ ಅಂತಲ್ಲ. ನಮಗೆ ತೃಪ್ತಿ ಇದೆ ಈ ಕೆಲಸದಲ್ಲಿ. ಯಾಕಂದರೆ ನಾನು ಓದಿರೋದು ಭಾಳ ಕಡಿಮೆ, ಹೇಳಿದ್ನಲ್ಲ, ಫಸ್ಟ್ PUC ಓನ್ಲಿ 2.5 ತಿಂಗಳು. ಆದರೆ ಕಷ್ಟಪಟ್ಟು ಜಾಬ್ ವರ್ಕ್ ಮಾಡಿದ್ದೀನಿ, ಸೆಲ್ಫ್ ಸರ್ವಿಸ್. ನೋಡಿ, ನೀವು ನಂಬಿ ಬಿಡಿ, ನೀವೆಲ್ಲ ನಂಬಿ ಅಂತ ನಾನು ಹೇಳ್ತಿಲ್ಲ. 98% ನೀವು ನಂಬಬೇಕಾದ ಅಗತ್ಯವೂ ಇಲ್ಲ. ನೀವು 2% ನಂಬಿ ಸಾಕು. ನಾನು ಇಷ್ಟೊತ್ತು ಹೇಳಿದ್ದೀನಿ, 2% ನಂಬಿ ಸಾಕು. ನನ್ನ ಹತ್ರ ಎಲ್ಲ ದಾಖಲೆ ಇದೆ, ಯಾರು ಬಂದು ಕೇಳಿದ್ರು ತೋರಿಸೋಂಥ ಸಾಮರ್ಥ್ಯ ಇದೆ. ಹಂಗಂತ ನಾನು ದೊಡ್ಡ ವಿಜ್ಞಾನಿ, ದೊಡ್ಡ ಸಾಧಕ ಅಂತ ನಾನು ಹೇಳ್ಕೊತಿಲ್ಲ. ಯಾಕಂದರೆ ನನ್ನ ಹೆಸರು ಬಂದಿಲ್ಲ, ಎಲ್ಲಿ ಟಿ ವಿಗಳಲ್ಲಿ ಪೇಪರ್ನಲ್ಲಿ ನನ್ನ ಹೆಸರು ಬಂದಿಲ್ಲ. ಆದರೆ ನನ್ನ ಸಂಶೋಧನೆ ಬಗ್ಗೆ ಬಂದಿದೆ. ನಾನು ಮಾಸಾಗೆ ಉಳ್ಕೊಂಡಿದ್ದೀನಿ, ಮಾಸಾಗೆ ಉಳ್ಕೊಂಡಿದ್ದೀನಿ. ಎಲ್ಲಿ ನಾನು ತೋರಿಸ್ಕೊಂಡಿಲ್ಲ, ಎಲ್ಲಿ ನಾನು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಎಲ್ಲಿ ನಾನು ಒರಿಜಿನಲ್ ಅಡ್ರೆಸ್ಗಳು ಕೊಟ್ಟಿಲ್ಲ ನಾನು ಸಂಶೋಧನೆ ಮಾಡೋವಾಗ. ಅದು ಕೂಡ ಹೇಳ್ಬಿಡ್ತೀನಿ. ಯಾಕಂದರೆ ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡಬೇಕಂದ್ರೆ ಜೀವಶಾಸ್ತ್ರದ ಬಗ್ಗೆ ಇರ್ಬೋದು, ಫಿಸಿಕ್ಸ್ ಬಗ್ಗೆ ಇರ್ಬೋದು, ರಸಾಯನಶಾಸ್ತ್ರ ಬಗ್ಗೆ ಇರ್ಬೋದು, ಸಂಶೋಧನೆ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಯಾಕಂದರೆ ಯಾರೂ ಕಾನೂನು ಬಾಹಿರವಾಗಿ ಸಂಶೋಧನೆ ಮಾಡೋಂಗಿಲ್ಲ. ಆದರೆ ಹಂಗಂತ ನಾವು ವ್ಯತಿರಿಕ್ತವಾಗಿ ಏನೇನೋ ಕೆಮಿಕಲ್ಸ್ ಯೂಸ್ ಮಾಡಿ, ಏನೇನೋ ಕೆಟ್ಟ ಡ್ರಗ್ಸ್ ಯೂಸ್ ಮಾಡಿ ನಾವು ಮಾಡಿಲ್ಲ. ಜನ್ರಲ್ಲಾಗಿ ಆಯುರ್ವೇದಿಕ್ ಅರ್ಬಲ್ ಪ್ರಾಡಕ್ಟಲ್ಲಿ ನಾವು ಅರ್ಬಲ್ ಪ್ರಾಡಕ್ಟ್ಸು, ಅರ್ಬಲ್ ಪೌಡ್ರಸ್ಸು, ಈ ಥರ ಎಲ್ಲ ಅರ್ಬಲ್ ಮೆಡಿಸನ್ಸ್ ಯೂಸ್ ಮಾಡಿ ನಾವು ಹ್ಯೂಮನ್ ಬಾಡಿ ಮೇಲೆ ನಾವು ಸಂಶೋಧನೆ ಮಾಡ್ಕೊಂಡು ಹೋಗಿರೋದು. ಎಲ್ಲಿ ಏನೂ ಸೈಡ್ ಎಫೆಕ್ಟ್ಗಳಾಗಬಾರ್ದು, ಯಾವುದೇ ಜೀವಕ್ಕೆ ಅಪಾಯ ಆಗಬಾರ್ದು. ಹಾಗೆ ಪ್ರಕೃತಿನಲ್ಲಿ ಎಲ್ಲಿ ಡ್ಯಾಮೇಜ್ ಆಗಬಾರ್ದು, ಪ್ರಕೃತಿಗೆ ನಾವು ವಿನಾಶ ಮಾಡಬಾರ್ದು. ಶಬ್ದ ಮಾಲಿನ್ಯ ಆಗಲಿ, ವಾಯು ಮಾಲಿನ್ಯ ಆಗಲಿ, ಜಲಮಾಲಿನ್ಯ ಆಗಲಿ, ಇದೆಲ್ಲ ಮಾಡಬಾರ್ದು. ಆ ರೀತಿ ನಾವು ಸಂಶೋಧನೆ ಮಾಡಿದಾಗ ಅದು ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಆ ರೀತಿಯೇ ಪ್ರಕೃತಿಗೆ ವಿರುದ್ಧವಾಗಿ ಎಲ್ಲಿ ನಡ್ಕೊಳ್ಳದೆ, ಸರ್ಕಾರದ ಕಾನೂನುಗಳಿಗೆ ವಿರುದ್ಧವಾಗಿ ಕಾನೂನು ಬಾಹಿರ ಆಗಲೂಬಾರ್ದು. ಈ ಕಡೆ ನಮ್ಮ ಸಂಶೋಧನೆ ಆಗಬೇಕು, ಆ ರೀತಿ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಒಂದು ಟೆಕ್ನಿಕಲಿ ನಾವೊಂದು ಫಾರ್ಮ್ಯಾಟ್ ರೆಡಿ ಮಾಡಿಕೊಂಡು ಯಾರಿಗೂ ಏನೂ ತೊಂದರೆ ಆಗದಾಗೆ ಸಂಶೋಧನೆ ಮಾಡಿದ್ದು. ಆದರೆ ನಾನು ಸಾಕಷ್ಟು ನನ್ನ ಜೀವನ ಪೂರ್ತಿ ಎಲ್ಲ ಕಳ್ಕೊಂಡೆ, ಇದರಲ್ಲಿ ಎಲ್ಲವನ್ನೂ ನಾಶ ಮಾಡಿಕೊಂಡೆ. ಆದರೆ ನನ್ನ ಹತ್ರ ಇವತ್ತು ಓನ್ಲಿ ಪ್ರಾಜೆಕ್ಟ್ ವರ್ಕ್ ಇದೆ. ನಾನು ಮಾಡೋ ಪ್ರಾಜೆಕ್ಟು ಅಷ್ಟು ಬಿಟ್ಟರೆ ನನ್ನ ಹತ್ರ ಏನಿಲ್ಲ. ಆನ್ಲೈನ್ ಕ್ಲಾಸ್ ಮಾಡ್ತೀನಿ. 43 ಜನ ವಿದ್ಯಾರ್ಥಿಗಳಿದ್ದಾರೆ. ಈಗ 11 ಬ್ಯಾಚ್ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಬ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ, ರಾತ್ರಿ 1:30ವರೆಗೂ ಇರುತ್ತೆ. ನನಗೆ ಕೇವಲ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಔಟ್ ಆಫ್ ಸ್ಟೇಟ್ಗಳು ಅಷ್ಟೇ ಅಲ್ಲ, ಔಟ್ ಆಫ್ ಕಂಟ್ರಿಗಳವರು ನನ್ನ ಶಿಷ್ಯರ ಅಭಿಮಾನಿಗಳಿದ್ದಾರೆ. ರಾತ್ರಿ 1:30ವರೆಗೂ ಪಾಠ ಮಾಡ್ತೀನಿ. ಗೊತ್ತಾಯ್ತಲ್ಲ, 11 ಬ್ಯಾಚ್ ಇದೆ. ಒಂದು ಬ್ಯಾಚ್ಗೆ 5ರಿಂದ 10 ಜನ ಇರ್ತಾರಷ್ಟೇ, ಹೆಚ್ಚಾಗಿ ಹಾಕಲ್ಲ. 11 ಬ್ಯಾಚ್ ಈಗ ರೆಡಿಯಾಗಿದೆ, ಪಾಠಗಳು ನಡೆಯುತ್ತೆ. 4 ಜನ ಟೀಚರ್ಸ್ ಇದ್ದಾರೆ ಇಲ್ಲಿ, ನಾನೊಬ್ಬ ಇದ್ದೀನಿ. 5 ಜನ ಇದು ಟೋಟಲಾಗಿ. ಇಲ್ಲಿ ಎಲ್ಲವನ್ನೂ ಸಾಕ್ಷಿ ಆಧಾರ ಸಮೇತ ನಾವು ಪಾಠಗಳನ್ನು ಮಾಡಿ ಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಯಾವುದೋ ಒಂದು ಮೂಢನಂಬಿಕೆ, ಯಾವುದೋ ಒಂದು ಮೌಢ್ಯ ನಂಬಿಕೆ, ಈ ರೀತಿಯೆಲ್ಲ ಇಲ್ಲ, ಅವಕಾಶ ಇಲ್ಲ. ನನಗೇನೋ ಅನುಭವ ಆಯಿತು, ನನಗೇನೋ ಕಾಣಿಸ್ತು, ನನಗೇನೋ ಶರೀರದಲ್ಲಿ ಕಳಕ್ಕಂತು, ಸರಕ್ಕಂತು, ಜುಮ್ಮಂತು, ವೈಬ್ರೇಟ್ ಆಯಿತು, ಇದಕ್ಕೆಲ್ಲ ಇಲ್ಲ, ಅವಕಾಶ ಇಲ್ಲ. ಏನೇ ಮಾಡಿದ್ರು ಮೆಡಿಕಲಲ್ಲಿ ರಿಪೋರ್ಟ್ಸು, ಸ್ಕ್ಯಾನರ್ಗಳ ಮುಖಾಂತರ ಅವ್ರ ಬ್ರೈನಲ್ಲಿ ಏನಿದೆ, ಮೆಮರಿನಲ್ಲಿ ಏನಿದೆ, ಅವ್ರ DNA ಏನಿದೆ, ಅವರ ಎಮೋಷ್ನಲ್ ಏನು, ಫಿಸಿಕಲ್ ಎಮೋಷ್ನಲ್ ಏನು, ಸ್ಪಿರಿಚುವಲ್ ಎಮೋಷ್ನಲ್ ಏನು, ಅಂದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಶಾರೀರಿಕವಾಗಿ ಯಾವ ರೀತಿ ಇರ್ತಾರೆ ಅವರು, ಫಿಟ್ನೆಸ್ಸು, ಇದೆಲ್ಲ ನಾವು ಮೆಡಿಕಲಲ್ಲೇ ರಿಪೋರ್ಟ್ಸ್ ತೆಗಿತೀವಿ. ಇದನ್ನು ಪರ್ಯಾಯ ಸ್ಕ್ಯಾನರ್ಗಳ ಮುಖಾಂತರ ತೆಗಿತೀವಿ, ಕೆಲವೊಂದು ಡೈರೆಕ್ಟಾಗಿ ಹಾಸ್ಪಿಟ್ಲಲ್ಲಿ ತೆಗಿತೀವಿ. ಒಂದು BP ರಿಪೋರ್ಟಿಂದ ನಾವು ತೆಗಿತೀವಿ. ಕೆಲವರು ಪ್ರಶ್ನೆ ಮಾಡಿದರು, ನೀವು BP ರಿಪೋರ್ಟ್ ಯಾಕೆ ಕೇಳ್ತೀರಾ ನಿಮ್ಮ ಹತ್ರ ಕ್ಲಾಸ್ ಸೇರ್ಕೊಳ್ಳೋಕ್ಕೆ, ನಮ್ಮ ಆಧಾರ್ ಕಾರ್ಡ್ ಯಾಕೆ ತೊಗೊಳ್ತೀರಾ, ನಮ್ಮ ಹಸ್ತರೇಖೆ ಯಾಕೆ ಕೇಳ್ತೀರಾ ಅಂತ ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಗೊತ್ತಿದ್ದೇ ಕೇಳಿದ್ರೆ, ಗೊತ್ತಿಲ್ಲದೆ ಕೇಳಿದ್ರೆ ಗೊತ್ತಿಲ್ಲ. ನಾವಿಲ್ಲಿ ಸೇರಿಸ್ಕೋಬೇಕಾದ್ರೆ ಹಸ್ತರೇಖೆ ಕೇಳ್ತೀವಿ. ಗಂಡಸರಿಗೆ, ಪುರುಷರಿಗೆ ಬಲಗೈ ಹಸ್ತರೇಖೆ, ಹೆಣ್ಮಕ್ಳಿಗೆ ಎಡಗೈ ಹಸ್ತರೇಖೆ. ಹಾಗೆ 2 ಕೈ ಹಿಂದ್ಗಡೆ ಈ ರೀತಿ ಕೈ ಬೆರಳುಗಳೆಲ್ಲ ಕಾಣಬೇಕು, ಉಗುರುಗಳೆಲ್ಲ ಕಾಣಬೇಕು. ಫೋಟೋ ತೆಗೆದು ನಾನು ವಾಟ್ಸಪ್ ಕಳಿಸ್ಬೇಕು. ಇದು ಒಂದನೇ ಪ್ರೊಸೆಸ್.
ಎರಡನೇ ಪ್ರೊಸೆಸ್ಸು ಆಧಾರ್ ಕಾರ್ಡ್ ಆ ಕಡೆ ಈ ಕಡೆ ಕಳಿಸ್ಬೇಕು. ಮೂರನೇದು ಬಿ ಪಿ ಚೆಕ್ ಮಾಡಿಸ್ಬೇಕು, 2 ಸಾರಿ ರಿಪೋರ್ಟ್ ಮಾಡಬೇಕು ಅವರು, 15 ನಿಮಿಷ ಬಿಟ್ಟು 15 ನಿಮಿಷ ಬಿಟ್ಟು ಬಿ ಪಿ ರಿಪೋರ್ಟ್. ಇಷ್ಟು ಮೊದಲನೇ ಹಂತದಲ್ಲಿ ಕಳಿಸ್ಬೇಕು. ಆಮೇಲೂ ಇರುತ್ತೆ. ಇಲ್ಲಿ ಸುಮ್ಮನೆ ಯಾರನ್ನೂ ಕ್ಲಾಸಿಗೆ ತಗೊಳ್ಳಲ್ಲ. ಅವ್ರು ಯಾರೋ ಪ್ರಶ್ನೆ ಕೇಳಿದ್ರು, ಇದೆಲ್ಲ ಯಾಕೆ ಕೇಳ್ತೀರಾ, ಇದೆಲ್ಲ ಯಾಕೆ ಅದು ನೀವು ಕೇಳ್ತೀರಾ ಅಂತ. ಹಂಗೆ ಮೂರ್ಖರು ಇರ್ತಾರೆ, ಶತಮೂರ್ಖರು, ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದೆ ಮಾತಾಡ್ತಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇವರೇ, ನಾನು ಇಷ್ಟೊತ್ತು ಏನು ಹೇಳಿದೆ ಅಂದರೆ, ನೀವು ಕಡಿಮೆ ಓದಿರಿ, 3ನೇ ಕ್ಲಾಸ್ ಓದಿರಿ, 4ನೇ ಕ್ಲಾಸ್ ಓದಿರಿ, 10ನೇ ಕ್ಲಾಸ್ ಓದಿರಿ, ಇಂಜಿನಿಯರ್ ಆಗಿರಿ, ಯಾವುದೂ ಕೆಲಸ ಇಲ್ಲ ಅಂತ ಮನೇಲಿ ಕೂತ್ಕೋಬೇಡಿ. ಒಂದು ಸಂಶೋಧನೆ ಮಾಡಿ. ನಿಮ್ಗೇನು ಗೊತ್ತಿದೆ, ನೀವು ಆಟೋ ಡ್ರೈವರಾ, ಆಟೋ ಬಗ್ಗೆ ಸಂಶೋಧನೆ ಮಾಡಿ. ರೈತರ ತರಕಾರಿಗಳ ಬಗ್ಗೆ ಸಂಶೋಧನೆ ಮಾಡಿ. ಒಂದು ಫೈಲ್ಗಳು ರೆಡಿ ಮಾಡ್ಕೊಳ್ಳಿ, ಸಾಕಷ್ಟು ಬುಕ್ಕುಗಳು ಓದಿ, CD-ಗಳು ತಗೊಳ್ಳಿ, ಸಿನಿಮಾಗಳು ತಗೊಳ್ಳಿ. ಒಳ್ಳೆ ಸಿನಿಮಾಗಳಲ್ಲಿ ಒಳ್ಳೆ ನಿಮಗೆ ಬೇಕಾಗಿರೋದು ಯಾವುದೋ ಒಂದು ಚೂರು ಸಿಗುತ್ತೆ. ಕನಸುಗಳ ಬಗ್ಗೆ ಮಾಡಿ, ಪುನರ್ಜನ್ಮದ ಬಗ್ಗೆ ಮಾಡಿ, ದೆವ್ವಗಳ ಬಗ್ಗೆ ಮಾಡಿ, ಭೂತಗಳ ಬಗ್ಗೆ ಮಾಡಿ, ದೇವ್ರ ಬಗ್ಗೆ ಮಾಡಿ. ನಾನು ಬೇಡ ಅಂತೀನ. ಒಟ್ಟಿನಲ್ಲಿ ಒಂದು ಸಂಶೋಧನೆ ಮಾಡಿ. ಅದರಿಂದ ಜಗತ್ತಿನ ಕಲ್ಯಾಣ ಆಗಬೇಕು ನೀವು ಮಾಡಿದ್ದು. ಆಗ ನೀವು ಸಂಶೋಧನೆ ಮಾಡುವಾಗ ಯಾವ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ಎಂಡಾಲ್ಮೆಂಟ್ ಡ್ಯಾಮೇಜ್ ಆಗಬಾರ್ದು. ಪ್ರಕೃತಿಗೆ ಯಾವುದೇ ರೀತಿಯ ಹಾನಿಕಾರ ಆಗಬಾರ್ದು. ಗೊತ್ತಾಯ್ತಲ್ಲ. ವಾಯು ಮಾಲಿನ್ಯ ಆಗಬಾರ್ದು, ಜಲ ಮಾಲಿನ್ಯ ಆಗಬಾರ್ದು, ಶಬ್ದ ಮಾಲಿನ್ಯ ಆಗಬಾರ್ದು. ಪ್ರಕೃತಿಗೆ ಎಲ್ಲಿ ಡ್ಯಾಮೇಜ್ ಮಾಡಬಾರ್ದು ನೀವು. ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಾದಿಗಳು ಇರ್ತವೆ, ಅವು ಯಾವ ರೀತಿಯಲ್ಲೂ ನೀವು ಡ್ಯಾಮೇಜ್ ಮಾಡಬಾರ್ದು. ಆ ರೀತಿ ಸಂಶೋಧನೆ ಮಾಡಿ. ಆದರೆ ನೀವು ಎಲ್ಲ ಕಡೆ ಲೈಸೆನ್ಸ್ ತಗೊಂಡೇ ಮಾಡಬೇಕಂತೇನಿಲ್ಲ. ನೋಡಿರಿ, ಕಾನೂನು ಇರೋದು ಎತ್ತಕ್ಕೆ ನಾವು ಕೆಟ್ಟದ್ದು ಮಾಡಬಾರ್ದು ಅಂತ ಅಷ್ಟೇ. ಅದೇ ಒಳ್ಳೇದು ಮಾಡಬಾರ್ದು ಅಂತ ಕಾನೂನು ಹೇಳೋದಿಲ್ಲ. ಅದಕ್ಕೆ ಒಳ್ಳೆಯದನ್ನು ನೀವು ಮಾಡಿ, ಪರವಾಗಿಲ್ಲ, ಭಯ ಪಡಬೇಡಿ. ಎಲ್ಲಿ ಬೇಕಂತ ನನ್ನ ಕೇಳಿ. ನಿಮಗೆ ನೋಡಿ, ಬಯೋಕೆಮಿಸ್ಟ್ರಿನಲ್ಲಿ, DNA ಫಿಸಿಕ್ಸಲ್ಲಿ ನ್ಯೂಟ್ರನಸ್ ಬಗ್ಗೆ, ಜೆನೆಟಿಕ್ ಇಂಜಿನಿಯರಿಂಗ್ ಏನು DNA ಇದೆ ಅದರಲ್ಲಿ, ಬಯೋಕೆಮಿಸ್ಟ್ರಿ, ಹಾಗೆ ಯೋಗ ಸಾಧನೆ ಅಂದರೆ ನಮ್ಮ ಶರೀರದಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಗಳು, ಹ್ಯೂಮನ್ ಬಾಡಿ, ಜೀವಶಾಸ್ತ್ರದ ಬಗ್ಗೆ, ಇವೆಲ್ಲ ಟೋಟಲಾಗಿ ಅಮರತ್ವ ಅಂತಿರುತ್ತೆ ನನ್ನ ಕಾನ್ಸೆಪ್ಟು. ಮನುಷ್ಯ ಶಾಶ್ವತವಾಗಿ ಹೇಗೆ ಬದುಕೋದು ಅಂತ. 100 ವರ್ಷ 1000 ವರ್ಷ ಒಂದೇ ಶರೀರದಲ್ಲಿರಬೇಕು. ಅದನ್ನು ನಾವು ಮೆಡಿಕಲಲ್ಲಿ ರಿಪೋರ್ಟ್ಸ್ ಮಾಡಬೇಕಾಗುತ್ತೆ. ನಮ್ಮ ಶೆಲ್ಸಲ್ಲಿ ಕ್ರೋಮೋಸೋಮ್ಸ್ ಬರುತ್ತೆ. ಕ್ರೋಮೋಸೋಮ್ಸ್ ನಮ್ಮ ಆಯುಸ್ಸನ್ನು ನಿರ್ಧಾರ ಮಾಡುತ್ತೆ. ಬಯೋಕೆಮಿಸ್ಟ್ರಿ ಮೂಲಕ ಒಂದು ಐಡಿಯಾ ಇಟ್ಕೊಂಡು, ಒಂದು ಫಾರ್ಮುಲಾ ಮಾಡಿಕೊಂಡು ನಾನು ಸಂಶೋಧನೆ ಮಾಡಿರೋದು. ಅಂದರೆ ಮನುಷ್ಯನ ಶಾಶ್ವತವಾಗಿ ಅಮರತ್ವವಾಗಿ ಹೇಗೆ ಬದುಕ್ತಾನೆ, ಯಾವ ಆಧಾರದ ಮೇಲೆ ಬದುಕ್ತಾನೆ, ಏಕೆ ಮನುಷ್ಯನಿಗೆ ಆಯುಸ್ ಮುಗಿಯುತ್ತೆ, ಆಯುಸ್ ಮುಗಿಬೇಕಾದ್ರೆ ಏನು ಮಾಡಬೇಕು, ಶಾಶ್ವತವಾಗಿ ಅವನು 18 ವರ್ಷ ವಯಸ್ಸಿನಲ್ಲೇ ಇರಬೇಕು. 18 ವರ್ಷಕ್ಕಿಂತ ಕೆಳಗಡೆನೂ ಹೋಗಬಾರ್ದು, 18 ವರ್ಷಕ್ಕಿಂತ ಮೇಲುಗಡೆನೂ ಹೋಗಬಾರ್ದು ಒಬ್ಬ ವ್ಯಕ್ತಿ. ಅದಕ್ಕೇನು ಕಾರಣ, ಮನುಷ್ಯನಿಗೆ ಯಾಕೆ ಸಾವು ಬರುತ್ತೆ, ಯಾವ್ಯಾವ ಆಂಗಲಗಳಲ್ಲಿ ಸಾವು ಬರುತ್ತೆ. ಹಂಗಾರೆ ಆ ಆಂಗಲಗಳನ್ನು ನಾವು ಪೇಸ್ ಮಾಡಿ ಬಂದ್ ಮಾಡಿದ್ರೆ, ಸಾವು ಬರ್ತಕ್ಕಂಥ ಆಂಗಲಗಳಲ್ಲಿ ಆ ದ್ವಾರಗಳನ್ನು ಬಂದ್ ಮಾಡಿದ್ರೆ ಅಮರತ್ವ ಲಭಿಸುತ್ತೆ. ಈ ರೀತಿ ನಾವೇ ಪ್ರಶ್ನೆ ಹಾಕ್ಕೊಂಡು, ನಾವೇ ಉತ್ತರ ಹುಡ್ಕೊಂಡು, ನಾವೇ ಸಂಶೋಧನೆ ಮಾಡಿಕೊಂಡು, ನನ್ನ ಲೈಫಲ್ಲಿ ತುಂಬ ಕಷ್ಟಗಳು, ಹಗಲು ರಾತ್ರಿ, ಈ ಕಡೆ ದುಡ್ಡಿಲ್ಲ, ಈ ಕಡೆ ನಿದ್ರೆ ಇಲ್ಲ, ಈ ಕಡೆ ಶ್ರಮ, ಇಷ್ಟೆಲ್ಲ ಮಾಡಿ ಲಾಸ್ಟಿಗೆ ಪ್ರಾಜೆಕ್ಟ್ ವರ್ಕ್ಗಳು ಪಾಸ್ ಆಗಿದೆ. ಒಂದಷ್ಟು ಪಾಸ್ ಆಗಿದೆ, ಇನ್ನೊಂದಷ್ಟು ಪೆಂಡಿಂಗ್ ಇದೆ. ನಾನು ಎಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಸಬ್ಸಿಡ್ ಮಾಡೋಕ್ಕೆ ಹೋಗಿಲ್ಲ ಸೈನ್ಸ್ ಕಾನ್ಫರೆನ್ಸಿಗೆ. ಗೊತ್ತಾಯ್ತಾ? ಒಂದು ಮಾತ್ರ ಮಾಡಿದ್ದೆ ನ್ಯೂಟ್ರನಸ್ ಬಗ್ಗೆ, ಸದ್ಯಕ್ಕೆ ಪಾಸ್ ಆಗಿದೆ. ಓಕೆನಾ? ನಂದು ಹಾಗಂತ ನನಗೆ ಸರ್ಟಿಫಿಕೇಟ್ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಒಂದು ಪೇಟೆಂಟ್ ಆಗಿ, ಒಂದು ಸೀಲ್ ಆಗಿ, ಒಂದು ಮುದ್ರಾಗಿ ಸರ್ಟಿಫಿಕೇಟ್ ಬಂದುಬಿಟ್ರೆ ನನ್ನ ಕೈಗೆ, ಆಮೇಲೆ ಅದೊಂದು ಲೆಕ್ಕ. ಅಲ್ಲಿವರೆಗೂ ನಮಗೆ ಲೆಕ್ಕ ಇರೋದಿಲ್ಲ. ಗೊತ್ತಾಯ್ತಲ್ಲ? ಆದರೆ ನನ್ನ ಅನುಭವ ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ನಾನೇನೋ ಸಾಧಿಸ್ಬಿಟ್ಟಿದ್ದೀನಿ, ನೀವೆಲ್ಲ ಬನ್ನಿ ಕಲ್ಸ್ಕೊಟ್ಬಿಡ್ತೀನಿ, ಆ ರೀತಿ ನಾನು ಹೇಳ್ತಿಲ್ಲ, ಅಹಂಕಾರ ಪಡ್ತಿಲ್ಲ. ನಾನು ಹೇಳ್ತಿರೋದು ಯಾಕೆಂದರೆ ಹಿಂದಿನ ಕಾಲದಲ್ಲಿ ದಿವ್ಯಾಸ್ತ್ರಗಳಿದ್ವು. ಕರ್ಣ, ಸುಗ್ರೀವ, ವಾಲಿ, ಹನುಮಂತ, ಶ್ರೀರಾಮಚಂದ್ರ ಪ್ರಭು, ಪರಶುರಾಮ, ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ದುರ್ಯೋಧನ, ಪಾಂಡವರು, ಕೌರವರು ಇತ್ಯಾದಿ ಅವ್ರ ಹತ್ರ ಎಲ್ಲ ದಿವ್ಯಾಸ್ತ್ರಗಳಿತ್ತು. ಅದ್ರ ಬಗ್ಗೆ ನಾನು ಪಾರ್ಟ್ 1 ಹಾಕಿದ್ದೀನಿ. ಇದು ಪಾರ್ಟ್ 2. ನಾವೇನಾದರೂ ಸಾಧಿಸ್ಬೋದಾ? ನಾಗಮಣಿ, ಚಿಂತಾಮಣಿ, ದಿವ್ಯಾಸ್ತ್ರಗಳು, ಇದೊಂದು ಸಂಶೋಧನೆ. ಇದರಲ್ಲಿ ನಾವು ಈಗ ಮಾಡೋಕೊಳ್ತಿರೋದು ಇದೊಂದು. ನೀವು ಓದಿಲ್ದ ಹೋಗಲಿ, ಒಂದು ಒಳ್ಳೆ ನಾಲೆಡ್ಜ್ ಇಟ್ಕೊಳ್ಳಿ, ಒಂದು ಒಳ್ಳೆ ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳಿ, ಒಂದು ಕಥಾವಸ್ತು, ಒಂದು ಗುರಿ, ಒಂದು ಗೋಲ್. 100 ಸಾರಿ ಯೋಚನೆ ಮಾಡಿ, 100 ಸಾರಿ ಯೋಚನೆ ಮಾಡಿ ಅದು ಸರಿ ಅಂತ ಅನಿಸಿದ್ರೆ ಇಟ್ಟ ಹೆಜ್ಜೆನ ವಾಪಸ್ ತೊಗೋಬೇಡಿ. ಇಟ್ಟ ಹೆಜ್ಜೆನ ವಾಪಸ್ ತೊಗೋಬಾರ್ದು. ಮೊದಲೇ ಯೋಚನೆ ಮಾಡಿ. ಸಾಯಲಿ ಬದುಕಲಿ, ಆಕಾಶ ಭೂಮಿ ಹೊಂದಾಗಲಿ, ಆಕಾಶ ಭೂಮಿ ತಲೆ ಕೆಳಗಾಗಲಿ, ನೀವು ಇಟ್ಟ ಹೆಜ್ಜೆನ ಹಿಂದಕ್ಕೆ ತೊಗೋಬಾರ್ದು. ಸಂಶೋಧನೆಗಾಗಿ ಕಷ್ಟಪಡಿ, ಸಂಶೋಧನೆ ಮಾಡಿ. ಈಗ ಗೊತ್ತಾಯ್ತಲ್ಲ? ಖಂಡಿತ ನಿಮ್ಮ ಜೀವನದಲ್ಲಿ ನೀವೇಂದ್ರ ಬಗ್ಗೆನ ಮಾಡಿ, ಪ್ರಾಣಿಗಳ ಬಗ್ಗೆ ಮಾಡಿ, ಪಕ್ಷಿಗಳ ಬಗ್ಗೆ ಮಾಡಿ, ಗಿಡ ಮರಗಳ ಬಗ್ಗೆ ಮಾಡಿ, ಕಾಯಿ ಪಲ್ಯ ತರಕಾರಿ ಹಣ್ಣುಗಳ ಬಗ್ಗೆ ಮಾಡಿ, ದವಸ ಧಾನ್ಯಗಳ ಬಗ್ಗೆ ಮಾಡಿ, ಅಥವಾ ಈ ಸೃಷ್ಟಿನಲ್ಲಿ ಏನೆಲ್ಲ ಇದೆ ಅದರ ಬಗ್ಗೆ ನೀವು ಸಂಶೋಧನೆ ಮಾಡಿ. ಯಾವುದೋ ಒಂದು ನಿಮ್ಗೆ ಇಷ್ಟವಾದದ್ದು.
ನಿಮ್ಗೇನು ಇಷ್ಟನೋ ಅದು ಚಿಕ್ಕ ಹುಡುಗರಿಂದ ಏನೋ ಒಂದು ಇಷ್ಟ ಇರುತ್ತೆ ನಿಮಗೆ, ಏನೋ ಒಂದು ಸಾಧಿಸ್ಬೇಕಂತ ಮಾಡಿ ನೋಡಿ. ನನ್ನ ಸಪೋರ್ಟ್ ಇರುತ್ತೆ. ಫಿಸಿಕ್ಸಲ್ಲಿ ನನ್ನ ಸಪೋರ್ಟ್ ಇರುತ್ತೆ, ಬಯಾಲಜಿ, ಬಯೋಕೆಮಿಸ್ಟ್ರಿ, DNA ಇದರಲ್ಲಿ ಸಪೋರ್ಟ್ ಇರುತ್ತೆ. ಆಧ್ಯಾತ್ಮಿಕವಾಗಿ ಕುಂಡಲಿನಿ ಸಾಧನೆ ಅಂದರೆ ತಪಸ್ ಸಾಧನೆ, ಸಿದ್ಧಿಗಳು ಮಾಡ್ಕೊಳ್ಳೋದಾಗೆ, ದೇವತೆಗಳನ್ನು ಪ್ರತ್ಯಕ್ಷಪಡಿಸ್ಕೊಳ್ಳೋದಾಗೆ, ಯಂತ್ರ ತಂತ್ರ ಮಂತ್ರಗಳಿಂದ ಹೇಗೆ ನಾವು ಈ ತಪಸ್ಸಾಧನೆ ಮಾಡ್ಬೋದು, ಎಲ್ಲದಕ್ಕೂ ಆಧಾರ ಇರುತ್ತೆ ನೋಡ್ರಿ. ಇಲ್ಲಿ ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ. ನಮ್ಮ ಮೆಮೊರಿನಲ್ಲಿ ರೆಕಾರ್ಡ್ ಆಗುತ್ತೆ, ನಾವೇನು ಸಾಧನೆ ಮಾಡ್ತೀವಿ ಅದು ನಮ್ಮ ಮೆಮೊರಿನಲ್ಲಿ. ಹಾಗೆ ನಮ್ಮ DNA ರೆಕಾರ್ಡ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಇದನ್ನು ಇವತ್ತು ಟೆಕ್ನಾಲಜಿ ಇದೆ ಎಲ್ಲ ಕಡೆ ಇಲ್ಲ ಅಂದರೂ ಕೆಲವು ಕಡೆ ಸ್ಕ್ಯಾನರ್ಗಳಿದೆ, ಅದು ಎಲ್ಲರಿಗೂ ಗೊತ್ತಾಗಲ್ಲ. ಸ್ಕ್ಯಾನರ್ಗಳು ಎಲ್ಲೆಲ್ಲಿ ಸ್ಕ್ಯಾನರ್ಗಳಿಂದ ಅಂತ ಗೊತ್ತಾಗಲ್ಲ. ಯಾಕಂದರೆ ನಾನು ಹಿಂದೆ ತುಂಬ ಕಷ್ಟಪಟ್ಟು ಪರ್ಯಾಯ ಸ್ಕ್ಯಾನರ್ಗಳು ಹುಡುಕಿದ್ದೀನಿ. ಹಾಸ್ಪಿಟ್ಲ್ಗಳಲ್ಲಿರೋ ಸಿಗ್ತದೆ. ಹಾಸ್ಪಿಟ್ಲಲ್ಲಿ ಏನೇನಿದೆ, BP ರಿಪೋರ್ಟು, ಬ್ಲಡ್ ರಿಪೋರ್ಟು, ಅಲ್ಟ್ರಾಸೌಂಡ್ ಸ್ಕ್ಯಾನರು, CT ಸ್ಕ್ಯಾನರು, MRI ಇವೆಲ್ಲ ಹಾಸ್ಪಿಟ್ಲಲ್ಲಿ ಸಿಗುತ್ತೆ. ಆದರೆ ಕೆಲವೆಲ್ಲ ಸಿಗಲ್ಲ, ಅವೆಲ್ಲ ಬೇಕು ನಮಗೆ. ತುಂಬ ಸ್ಕ್ಯಾನರ್ಗಳು ಬೇರೆ ಇರ್ತವೆ, ಅವೆಲ್ಲ ಸಿಗಲ್ಲ. ಅವೆಲ್ಲ ನಾವು ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ನಾನು ಕಷ್ಟಪಟ್ಟು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಏನೇನಿದೆ ಅಂತ ತುಂಬ ಕಷ್ಟಪಟ್ಟು ಸರ್ಚ್ ಮಾಡಿದ್ದೀನಿ. ಅದರಲ್ಲಿ ಒಂದಷ್ಟು ಸ್ಕ್ಯಾನರ್ಗಳು ಸಿಕ್ಕಿದೆ, ಅವುಗಳಲ್ಲಿ ನಾನು ರಿಪೋರ್ಟ್ಸ್ ಮಾಡಿದ್ದೀನಿ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಹೈಡ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಆಗಲೇ, ಚೈನಾ, ಬ್ಯಾಂಕಾಕ್, ಮಲೇಷ್ಯಾ ಹಂಗೆಲ್ಲ ಹೈಡ್ ಮಾಡಿಕೊಂಡು ನಾವು ಶೇರ್ ಮಾಡಿಕೊಂಡು ಸಂಶೋಧನೆ ಮಾಡಿದ್ದೀನಿ, ಸಪೋರ್ಟ್ ತೊಗೊಂಡು. ಆದರೆ ನಾನಿವತ್ತು ಕಲಿಸ್ಲಿಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಸ್ವಲ್ಪ ಆನ್ಲೈನ್ ಕ್ಲಾಸಲ್ಲಿ ನಾವು ಕಲಿಸ್ತೀವಿ ಇದೆಲ್ಲ. ನೋಡ್ರಿ, ನೀವೇನೇನು ಬೇಕಾದ್ರೂ ಸಾಧಿಸ್ಬೋದು. ನಿಮ್ಮಲ್ಲಿ ಆಸಕ್ತಿ ಇರಬೇಕು, ನಿಷ್ಠೆ ಇರಬೇಕು, ಸಹಿಷ್ಣುತೆ ಇರಬೇಕು, ತಾಳ್ಮೆ ಇರಬೇಕು. ಮೇಯ್ನ್ ತಾಳ್ಮೆ. ಪ್ರಾಣ ಹೋಗಲಿ ಬರಲಿ, ಆಕಾಶ ಭೂಮಿ ಒಂದಾಗಲಿ, ತಾಳ್ಮೆ ಇರಬೇಕು. ಒಂದು ಗುರಿ ಅಂತ ಇಟ್ಕೊಂಡು ಮುಂದೆ ಹೆಜ್ಜೆ ಇಟ್ಮೇಲೆ ತಾಳ್ಮೆ ಇರಬೇಕು. ಅವಾಗ ನೀವು ಏನಾದರೂ ಸಾಧಿಸ್ತೀರಿ. ಗೊತ್ತಾಯ್ತಲ್ಲ? ನೀವು ಕೂಡ ವಿಜ್ಞಾನಿ ಆಗ್ಬೋದು, ನೀವು ಕೂಡ ಸಂಶೋಧಕರಾಗ್ಬೋದು, ನೀವು ಕೂಡ ಸಿದ್ಧ ಪುರುಷರಾಗ್ಬೋದು. ಇದಕ್ಕಿಂತ ಇನ್ನೇನು ಬೇಕು? ನೀವು ಕೂಡ ಯೋಗಿ ಆಗ್ಬೋದು ಅಲ್ವಾ? ಓಕೆನಾ? ನನ್ನ ಸಪೋರ್ಟ್ ನಿಮ್ಗೆ ಯಾವಾಗಿರುತ್ತೆ? ಇಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ, ನಿಮ್ಗೆ ಇಷ್ಟ ಆದರೆ ಸೇರ್ಕೊಳ್ಳಿ, ಕಾಲ್ ಮಾಡಿ, ಒಳ್ಳೆ ಮನಸ್ಸು ಇಟ್ಕೊಳ್ಳಿ, ಒಳ್ಳೆ ಭಾವನೆ ಇಟ್ಕೊಳ್ಳಿ, ಒಳ್ಳೆ ಶ್ರದ್ಧೆ ಇಟ್ಕೊಳ್ಳಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಪಾರ್ಟ್ 2 ಇರುತ್ತೆ. ಪಾರ್ಟ್ 1 ಯಾರು ನೋಡಿಲ್ಲ ಅವ್ರು ನೋಡಿ, ಪಾರ್ಟ್ 1. ಇದು ಪಾರ್ಟ್ 2 ಇರುತ್ತೆ. ಹಾಗೆ ಪಾರ್ಟ್ 3 ನಾನು ದಿವ್ಯಾಸ್ತ್ರಗಳ ಬಗ್ಗೆ ಇನ್ನೂ ಇದೆ, ಎಲ್ಲೆಲ್ಲಿ ಏನೇನಿದೆ ಜಗತ್ತಿನಲ್ಲಿ ಅಂತ ಅದು ಹೇಳ್ತೀನಿ. ಪಾರ್ಟ್ 3ಗೆ ನೀವು ತಪ್ಪದೆ ನೋಡಿ. ಹಾಗೆ ಪಾರ್ಟ್ 1 ನೋಡಿಲ್ಲ ಅಂದರೆ ಅದು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಳ್ಳೆಯದಾಗಲಿ. ನೀವು ಮುಟ್ಟಬೇಕಾದ ಗುರಿನ ಮುಟ್ಟಲಿಕ್ಕೆ ಪ್ರಯತ್ನ ಪಡಿ. ನನ್ನ ಸಹಕಾರ, ಸಹಾಯ, ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರುತ್ತೆ. ಒಳ್ಳೆಯವ್ರಿಗೆ ಯಾವಾಗಲೂ ಇರುತ್ತೆ. ಇವರೇ ಧರ್ಮಂತರಿಗೆ ಯಾವಾಗೂ ನನ್ನ ಸಪೋರ್ಟ್ ಇರುತ್ತೆ. ಓಕೆನಾ? ಓಕೆ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಅವ್ರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.